ಕ್ರೈಸ್ತರಲ್ಲಿ ಪ್ರಿಯರೇ, ಎಷ್ಟೋ ವರ್ಷಗಳಿಂದ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತಿಳ್ಕೊಂಡು ರಕ್ಷಣಾ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದ್ದೇವೆ. ಹಲವಾರು ವರ್ಷಗಳು ಕಳೆದು ಹೋಗಿದ್ದಾವೆ. ಈ ಹಲವಾರು ವರ್ಷಗಳಲ್ಲಿ ಎಷ್ಟೋ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ, ಅನೇಕ ವಿಷಯಗಳನ್ನು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತ ವಿಷಯಗಳು ಎಷ್ಟೋ ಇದ್ದಾವೆ. ನಾವು ಬೋಧನೆ ಮಾಡದೇ ಇರುವಂತ ವಿಷಯಗಳು ಎಷ್ಟೋ ಇದ್ದಾವೆ. ಇಡೀ ನಮ್ಮ ಜೀವಮಾನ ಕಾಲವೆಲ್ಲ ನಾನು ಬೋಧನೆ ಮಾಡಿದ್ರು ಕೂಡ ಅದು ಮುಗಿಯುವುದಿಲ್ಲ. ಇಡೀ ಜೀವಮಾನ ಕಾಲದೆಲ್ಲ ನೀವು ಅದನ್ನು ಕೇಳಿಸ್ಕೊಂಡಿದ್ರು ಕೂಡ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡು ಅಷ್ಟು ಮಟ್ಟಿಗೆ ನಡೆದ್ರೆ ಸಾಕು. ತಿಳಿದೇ ಇರುವಂತ ವಿಷಯಗಳನ್ನ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೇವೋ, ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೋ ಆ ಪ್ರಕಾರ ಅಷ್ಟರ ಮಟ್ಟಿಗೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಅದರ ಪ್ರಕಾರ ನಡೆಯುತ್ತಾರೋ ಅವ್ರಿಗೆ ಹೆಚ್ಚಾದ ಆಶೀರ್ವಾದಗಳಿರ್ತವೆ. ಬರೀ ಕೇಳಿಸ್ಕೊಂಡು ಈ ಕಿವಿಯಿಂದ ಕೇಳಿಸ್ಕೊಂಡು ಈ ಕಿವಿಯಿಂದ ಬಿಟ್ಟು ಬಿಟ್ರೆ ಅಷ್ಟೊಂದು ಆಶೀರ್ವಾದ ಇರ್ತವೆ. ಅವರು ಕೇಳಿಸ್ಕೊಂಡಿದ್ದಕ್ಕಾಗಿ, ದೇವಾಲಯಕ್ಕೆ ಬಂದಿದ್ದಕ್ಕಾಗಿ, ದೇವರ ಸನ್ನಿಧಾನದಲ್ಲಿ ಸಮಯ ಕಳೆದಿದ್ದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಇರ್ತಾರೆ. ಆದ್ರೆ ಆ ವಾಕ್ಯದ ಪ್ರಕಾರ ನಡೆದಿದ್ದವರಿಗೆ ಮಾತ್ರ ಹೆಚ್ಚು ಆಶೀರ್ವಾದಗಳಿರ್ತಾರೆ. ಆದ್ದರಿಂದ ನಾವು ಕೇಳಿಸ್ಕೊಂಡಿರುವಂತಹ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡಿದ್ದನ್ನ ನಮ್ಮ ಜೀವನದಲ್ಲಿ ಅದು ನಡವಳಿಕೆಯಲ್ಲಿ ಅದನ್ನು ನಾವು ಪಾಲಿಸಬೇಕು. ಆವಾಗ ಅದು ನಮಗೆ ಒಳ್ಳೆಯ ಆಶೀರ್ವಾದಗಳನ್ನ ತರ್ತದೆ. ಸರಿ ಪ್ರಿಯರೇ, ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡುತ್ತಿರುವಂತ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಸೈತಾನನು ಯಾವ ರೀತಿ ಈ ಭೂಲೋಕಾಧಿಕಾರಿಯಾಗಿದ್ದಾನೆ, ಯಾವ ರೀತಿ ಅವಿಶ್ವಾಸಿಗಳ ಮನಸ್ಸನ್ನು ಮಂಕು ಮಾಡ್ತಾ ಇದ್ದಾನೆ, ಯಾವ ರೀತಿ ಅವನಿಗೆ ಈ ಲೋಕಾಧಿಕಾರವು ಸಿಕ್ಕಿದೆ, ಎಷ್ಟರ ಮಟ್ಟಿಗೆ ಆತನು ಈ ಲೋಕಕ್ಕೆ ಅಧಿಕಾರಿಯಾಗಿದ್ದಾನೆ, ಯಾವ ಗಳಿಗೆಯಲ್ಲಿ ಅವನು ಅಧಿಕಾರಿಯಾದನು, ಆ ಅಧಿಕಾರಿಯಾದ ನಂತರ ಎಷ್ಟು ಕಾಲ ಅವನು ಲೋಕಾಧಿಕಾರಿಯಾಗಿದ್ದ, ಯಾವ ಕಾಲದಿಂದ ಅವನ ಅಧಿಕಾರ ಹೋಯಿತು ಅನ್ನುವಂಥ ವಿಷಯಗಳನ್ನ ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಪ್ರಿಯರೇ. ಮತ್ತೊಮ್ಮೆ ನಾವು ಆ ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಕೊರಿಂಥದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ನಾನೇ ಓದುತ್ತೇನೆ ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿ ಕೇಳಿರಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದರು. ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದರು. ಯಾರು ಮಂಕು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಈ ಪ್ರಪಂಚದ ದೇವರು. ಅಪೊಸ್ತಲನಾದ ಪೌಲನು ಬರೆಯುತ್ತಾ ಇದ್ದಾರೆ, ಈ ಕೊರಿಂಥಿಯಲ್ಲಿರುವಂತಹ ಸಭೆಗೆ ಈ ಪತ್ರವನ್ನು ಬರೆಯುತ್ತಾ ಇದ್ದಾರೆ. ಏನಂತ ಬರೆಯುತ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಈ ಪ್ರಪಂಚದ ದೇವರು ಅಂತ ಬರೆಯುತ್ತಾ ಇದ್ದಾರೆ. ಯಾವ ಬಗ್ಗೆ ಬರೆಯುತ್ತಾ ಇದ್ದಾನೆ ಈ ಪ್ರಪಂಚದ ದೇವರು ಅಂತ ಹೇಳಿ? ಸೈತಾನನ ಬಗ್ಗೆ ಬರೆಯುತ್ತಾ ಇದ್ದಾನೆ. ಸೈತಾನನು ಈ ಪ್ರಪಂಚದ ದೇವರಂತೆ. ಅಪೊಸ್ತಲನಾದ ಪೌಲನು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಎಲ್ಲರಲ್ಲಿ ಕೂಡ ಭಕ್ತ ಶ್ರೇಷ್ಠನು. ಅನೇಕ ಯುಗಗಳಲ್ಲಿ ಮರೆಯಾಗಿದ್ದಂತ ರಹಸ್ಯಗಳನ್ನ ದೇವರ ತೋರಿಸಿಕೊಟ್ಟಿದ್ದಾನೆ. ಬರೀ ಆದಾಮನ ಕಾಲದಿಂದ ಆಗಿರುವಂತದ್ದು ಈ ಯುಗ, ಈಗ ನಾವು ನಡೆಯುತ್ತಾ ಇರುವಂತ ಈಗ ಆದಾಮನ ಕಾಲದಿಂದ ಪ್ರಾರಂಭವಾಗಿದೆ, ಇದು ಕೊನೆ ಯುಗ. ಆದ್ರೆ ಈ ಯುಗಗಳಲ್ಲಿ ನಡೆದಿದ್ದಂತ ವಿಷಯಗಳಷ್ಟೇ ಅಲ್ಲ, ಆದಾಮನಿಗಿಂತ ಹಿಂದಿನ ಕಾಲದಲ್ಲಿ ಅನೇಕ ಯುಗಗಳು ಕಳೆದು ಹೋಗಿದ್ದಾರೆ. ಇದೇ ಭೂಮಿ ಮೇಲೆ ನಾವಿರುವಂತ ಈ ಭೂಮಿ ಮೇಲೇನೆ ಆದಾಮನಿಗಿಂತ ಹಿಂದಿನ ಕಾಲದಲ್ಲಿ ಅನೇಕ ಯುಗಗಳು ಕಳೆದು ಹೋಗಿದ್ದಾರೆ. ಆ ಯುಗಗಳಲ್ಲಿ ಕೂಡ ಏನಾಗಿದೆ ಅನ್ನುವಂತ ವಿಷಯಗಳನ್ನ ಈ ಪೌಲನಿಗೆ ದೇವರು ತೋರಿಸಿಕೊಟ್ಟಿದ್ದಾರೆ. ಆದಾಮನಿಂದ ಆಗಿರುವಂತಹ ವಿಷಯಗಳು ಎಷ್ಟೋ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಮಂದಿ ಸೇವಕರಿಗೆ, ಎಷ್ಟೋ ಮಂದಿ ಭಕ್ತರಿಗೆ ಆದಾಮನಿಗೆ ಉಂಟಾಗಿ 6000 ವರ್ಷಗಳಾಯ್ತು. 6000 ವರ್ಷಗಳ ಹಿಂದೆ ಏನೇನಾಗಿದೆಯೋ ಅದೆಲ್ಲರಿಗೂ ತಿಳಿಯುವಂತಹ ವಿಷಯಗಳಲ್ಲ. ಆದರೆ ಪೌಲನಿಗೆ ತಿಳಿಸಿಕೊಟ್ಟಿರುವಂತಹ ವಿಷಯಗಳು ಈ ಯುಗದಲ್ಲಿ ನಡೆದಿರುವಂತಹ ವಿಷಯಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಈ ಯುಗಕ್ಕಿಂತ ಹಿಂದಿನ ಯುಗಗಳಲ್ಲಿ ಕೂಡ
ಏನೇನು ಮರ್ಮಗಳಿದ್ದಾವೋ, ರಹಸ್ಯವಾಗಿ ಅಡಕವಾಗಿದ್ದವು, ಮುಚ್ಚಲ್ಪಟ್ಟಿರುವಂತಹ ಮರ್ಮಗಳನ್ನು ಕೂಡ ಪೌಲನಿಗೆ ದೇವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಸಾಮಾನ್ಯವಾದಂತಹ ಭಕ್ತನಲ್ಲ. ಓದ್ತೀರ ಆ ವಚನವನ್ನ, ಯಾವ ರೀತಿ ಯಾವ ಯುಗದಲ್ಲಿ ಏನಂತ ಮರ್ಮಗಳನ್ನ ದೇವರು ಪೌಲನಿಗೆ ತೋರಿಸಿಕೊಟ್ಟಿದ್ದಾನೆ ಅಂತ ಅನ್ನುವಂಥದ್ದನ್ನ ನೋಡೋಣ ಪ್ರಿಯರೇ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನ ನೋಡ್ರಿ. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಹಿಂದಿನ ಯುಗಗಳಲ್ಲಿ ಕೂಡ ಮರೆಯಾಗಿತ್ತಂತೆ. ಹಿಂದಿನ ಯುಗಗಳಲ್ಲಿ ಮರೆಯಾಗಿದ್ದಂತ ಮರ್ಮಗಳನ್ನ ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಇನ್ನು ಎಫೆಸ ಪತ್ರಿಕೆಯಲ್ಲಿ ಕೂಡ ನಾವು ನೋಡುವುದಾದ್ರೆ ಪ್ರೇರೆ, ಪೌಲನಿಗೆ ಅನೇಕ ಯುಗಗಳಲ್ಲಿ ನಡೆದಿರುವಂತಹ ಮರ್ಮಗಳನ್ನ, ಮುಚ್ಚಲ್ಪಟ್ಟಿರುವಂತಹ ಮರ್ಮಗಳನ್ನ ಪೌಲನಿಗೆ ದೇವರು ತಿಳಿಸಿಕೊಟ್ಟಿದ್ದಾರೆ. ಆ ಯುಗಗಳಲ್ಲಿ ಭಕ್ತರಿಲ್ಲವ? ಆದಾಮನಿಂದ ಈಗಿನವರೆಗೂ ಎಷ್ಟೋ ಮಂದಿ ಭಕ್ತರಿದ್ದರು. ಯೇಸು ಸ್ವಾಮಿ ಕಾಲದವರೆಗೆ, ಆದಾಮನ ಕಾಲದಿಂದ ಯೇಸು ಸ್ವಾಮಿ ಕಾಲದವರೆಗೆ 4000 ವರ್ಷಗಳು ಕಳೆದೋಗಿತ್ತು. ಆ 4000 ವರ್ಷಗಳಲ್ಲಿ ಎಷ್ಟೋ ಮಂದಿ ಭಕ್ತರು ಬಂದಿದ್ರು. ಆದ್ರೆ ಅವರು ಯಾರಿಗೂ ಕೂಡ ಈ ಮರ್ಮಗಳು ತಿಳಿಸಲ್ಪಟ್ಟಿಲ್ಲ. ಯೇಸು ಕ್ರಿಸ್ತನ ಮರ್ಮ, ಆ ಯೇಸು ಕ್ರಿಸ್ತನ ಮರ್ಮ ಏನನ್ನೋದು ಅವ್ರಿಗೆ ಯಾರಿಗೂ ತಿಳಿಸಲ್ಪಟ್ಟಿಲ್ಲ. ಆದಿ ಸಂಭೂತನು ಏನಾಗಿದ್ದಾನೆ, ವಾಕ್ಯವೆಂಬ ದೇವರು ಏನಾಗಿದ್ದಾನೆ, ಆ ವಾಕ್ಯವೆಂಬ ದೇವರು ಏನು ಮಾಡಲಿದ್ದಾನೆ, ಆದಿ ಸಂಭೂತನು ಏನು ಮಾಡಿದ್ದಾನೆ, ಈ ವಿಷಯಗಳನ್ನೆಲ್ಲ ಆ ಭಕ್ತರಲ್ಲಿ ಯಾರಿಗೂ ತಿಳಿಸಿಕೊಟ್ಟಿಲ್ಲ. ಅಪೊಸ್ತಲನಾದ ಪೌಲನಿಗೆ ಆ ಮರ್ಮಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ, ಅನೇಕ ದರ್ಶನಗಳು ಪೌಲನಿಗೆ ಆಗಿದ್ದಾನೆ. ಯೇಸು ಕ್ರಿಸ್ತರು ಡೈರೆಕ್ಟ್ ಆಗಿ, ಪ್ರತ್ಯಕ್ಷ ಆಗಿ ಅನೇಕ ಮರ್ಮಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಈಗ ನಮ್ಮಂತ ಬೋಧಕರು ಇಲ್ಲಾದ್ರೊಂದು ಬೈಬಲ್ ಕಾಲೇಜಿನಲ್ಲಾಗಲಿ, ಅಥವಾ ಯಾವುದಾದ್ರೂ ಒಂದು ಭಕ್ತರು ಬರೆದಂತ ಪುಸ್ತಕಗಳಲ್ಲಾಗಲಿ, ಅಥವಾ ಯಾವುದಾದ್ರೂ ಸೆಮಿನಾರ್ಗಳಲ್ಲಾಗಲಿ ಹೋಗಿ ಕೆಲವು ರಾಷ್ಟ್ರಗಳನ್ನು ತಿಳ್ಕೊಳ್ತೇವೆ. ಆದ್ರೆ ಪೌಲನ ಆ ರೀತಿ ಅಲ್ಲ. ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷ ಆಗಿ ಆತನಿಗೆ ಅನೇಕ ಮರ್ಮಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಕ್ರಿಸ್ತನ ಪ್ರೇರೆ ಪೌಲನು ಸಂಪೂರ್ಣವಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಸರಿ ಪ್ರೇರೆ, ಈ ಪೌಲನು ಹೇಳುತ್ತಿದ್ದಾನೆ ಈ ಪ್ರಪಂಚದ ದೇವರು ಅಂತ ಹೇಳುತ್ತಿದ್ದಾನೆ ಸೈತಾನನಿಗೆ. ಏನಿದೆ ಅರ್ಥ? ಈ ಪ್ರಪಂಚದ ದೇವರಂದ್ರೆ ಸೈತಾನನು ಕೂಡ ಒಂದು ದೇವರಾಗಿದ್ದಾನ. ಇದರ ಅರ್ಥ ಏನಿದೆ? ಇಷ್ಟೊಂದು ಮರ್ಮಗಳನ್ನು ತಿಳಿಸಿಕೊಂಡಿರುವಂತಹ ಪೌಲನು ಈ ಮಾತನ್ನು ಯಾಕೆ ಉಪಯೋಗ ಮಾಡುತ್ತಿದ್ದಾನೆ? ಯೇಸು ಸ್ವಾಮಿ ಕೂಡ ಹೇಳಿದ್ದಾನೆ ಸೈತಾನನ್ನ ಈ ಲೋಕಾಧಿಕಾರಿ ಅಂತ ಹೇಳಿದ್ದಾನೆ. ಓದ್ತೀರಾ? ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನವನ್ನು ಯಾರಾದರೂ ಓದ್ರಿ. ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡೋದಿಲ್ಲ, ಯಾಕಂದರೆ ಈ ಲೋಕಾಧಿಪತಿಯು ಬರುತ್ತಾನೆ. ಈ ಲೋಕಾಧಿಪತಿ ಅನ್ನುವಂತ ಈ ಮಾತು ಯೇಸು ಕ್ರಿಸ್ತನ ಖುದ್ದಾಗಿ ಸೈತಾನಿಗೆ ಹೇಳುತ್ತಿದ್ದಾರೆ. ಸೈತಾನ ಬಗ್ಗೆ ಇವರಿಬ್ಬರೇ ಹೇಳಿದ್ದಾರೆ. ಯೇಸು ಸ್ವಾಮಿ ಕೂಡ ಹೇಳಿದ್ದಾನೆ, ಪೌಲನು ಕೂಡ ಹೇಳಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ದ ಯಾವಾಗ? ಶಿಲುವೆ ಮೇಲೆ ಪ್ರಾಣ ಕೊಡುವುದಕ್ಕಿಂತ ಮುಂಚೆ ಹೇಳಿದ್ದು ಆತ ಈ ಲೋಕಾಧಿಕಾರಿ ಅಂತ ಹೇಳಿ. ಪೌಲನು ಬರೆದಿದ್ದು ಯಾವಾಗ? ಯೇಸು ಸ್ವಾಮಿ ಶಿಲುವೆ ಹಾಕಲ್ಪಟ್ಟಿದ್ದ ನಂತರ, ಯೇಸು ಸ್ವಾಮಿ ರಕ್ತವನ್ನು ಸುರಿಸಿ ಜಗತ್ತಿನ ಪಾಪ ಪರಿಹಾರ ಮಾಡಿದ ನಂತರ ಪೌಲನು ಹೇಳುತ್ತಿದ್ದಾನೆ ಈ ಪ್ರಪಂಚದ ದೇವರು ಅಂತ ಹೇಳಿ. ಯೋಹಾನ್ ಅಂತ ಹೇಳಿ ಒಬ್ಬ ಭಕ್ತನಿದ್ದಾನೆ, ಯೇಸು ಸ್ವಾಮಿ ಶಿಷ್ಯ. ಆ ಯೋಹಾನ್ ಕೂಡ ಹೇಳುತ್ತಾನೆ ಈ ಲೋಕವೆಲ್ಲವೂ ಕೂಡ ಸೈತಾನ ವಶದಲ್ಲಿದೆ ಅಂತ ಹೇಳುತ್ತಾನೆ. ಓದ್ತೀರಾ? 1ನೇ ಯೋಹಾನನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಮಾತು ಬೆಳೆಯುತ್ತದೆ. 1ನೇ ಯೋಹಾನ 5ನೇ ಅಧ್ಯಾಯ 19ನೇ ವಚನದಿಂದ ಯಾರಾದರೂ ಬರೋದ್ರಿ? ಲೋಕವೆಲ್ಲವೂ ಕಿಡುಕನ ವಶದಲ್ಲಿ ಬಿದ್ದಿದೆ, ಅಂದ್ರೆ ಸೈತಾನನ ವಶದಲ್ಲಿದೆ ಅಂತ ಹೇಳಿ ಭಕ್ತನಾದ ಯೋಹಾನ ಕೂಡ ಹೇಳುತ್ತಿದ್ದಾರೆ. ಸೈತಾನನ ಬಗ್ಗೆ ನಾವು ಯಾತಕ್ಕಾಗಿ ಧ್ಯಾನ ಮಾಡ್ತಾ ಇದ್ದೇವಪ್ಪ ಅಂತ ಹೇಳಿದ್ರೆ ನಮಗೆ ತಿಳುವಳಿಕೆ ಬೇಕು. ಸೈತಾನನ ಬಗ್ಗೆ ತಿಳುವಳಿಕೆ ಬೇಕು. ಎಷ್ಟರ ಮಟ್ಟಿಗೆ ಅವನು ಅಧಿಕಾರಿಯಾಗಿದ್ದಾನೆ,
ಎಷ್ಟರ ಮಟ್ಟಿಗೆ ಅವನು ನನ್ನ ಮೇಲೆ ಅಧಿಕಾರ ನಡೆಸ್ತಾನೆ, ಯಾರ ಮೇಲೆ ಅಧಿಕಾರ ನಡೆಸ್ತಾನೆ, ನಾವು ಆತನಿಗಾಗಿ ಭಯಪಡಬೇಕ ಅನ್ನುವಂಥ ವಿಷಯಗಳನ್ನ ಈ ರಾತ್ರಿ ಸಮಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅವನ ಬಗ್ಗೆ ನಾವು ತಿಳ್ಕೊಂಡ್ರೆ ನಾವು ಧೈರ್ಯವಾಗಿ ಅವನ ಮುಂದೆ ನಿಂತ್ಕೊಳ್ಬಹುದು. ಅವನ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದಿದ್ರೆ ನಾವು ಓಡೋಗ್ಬೇಕ. ಅದಕ್ಕಾಗಿ ಸೈತಾನನ ಬಗ್ಗೆ ಕೂಡ ಸ್ವಲ್ಪ ಜ್ಞಾನ ನಮಗಿರಬೇಕು. ಪೂರ್ವ ಕಾಲದಲ್ಲಿ ಒಬ್ಬ ರಾಜ ತನ್ನ ಸೈನ್ಯವನ್ನು ತೆಗೆದುಕೊಂಡು ಒಂದು ದೇಶದ ಮೇಲೆ ಇನ್ನೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ರೆ ಅವನ ಬಲವನ್ನು ನೋಡ್ಕೊಳ್ತಾನೆ. ಅವನ ಬಳಿ ಎಷ್ಟು ಸೈನ್ಯ ಇದೆ, ಯಾವ ಆಯುಧಗಳನ್ನು ಆ ಸೈನ್ಯದಲ್ಲಿದ್ದಾರೆ, ಶತ್ರು ಸೈನ್ಯದಲ್ಲಿ ಅವನ ಬಲವನ್ನ ಕಲ್ಕುಲೇಷನ್ ಮಾಡ್ತಾನೆ. ಎಷ್ಟು ಮಂದಿ ಸೈನಿಕರು ಅವನ ಬಳಿಯಲ್ಲಿದ್ದಾರೆ, ಎಷ್ಟು ರಥಗಳಿದ್ದಾವೆ, ಎಷ್ಟು ಆಯುಧಗಳಿದ್ದಾವೆ, ಇನ್ನೊಂದು ಲೆಕ್ಕ ಹಾಕ್ತಾರೆ. ಈ ಯುದ್ಧದಲ್ಲಿ ಇದೊಂದು ನೀತಿ. ಲೆಕ್ಕ ಹಾಕಿ ಅವನ ಬಳಿಯಲ್ಲಿ ನಮ್ಮ ಸೈನ್ಯಕ್ಕಿಂತ ಹೆಚ್ಚು ಸೈನ್ಯ ಅವನ ಬಳಿಯಲ್ಲಿದ್ದರೆ, ನಮ್ಮ ಆಯುಧಗಳಿಗಿಂತ ಹೆಚ್ಚು ಆಯುಧಗಳು ಅವನ ಬಳಿಯಲ್ಲಿದ್ದರೆ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಹೋಗುವುದು ಒಳ್ಳೆಯದಲ್ಲ. ರಾಜಿ ಆಗುದು, ಸಮಾಧಾನ ಪಡೆದುಕೊಳ್ಳುವುದು, ಏನೋ ಸ್ವಲ್ಪ ಅವನಿಗೆ ಕೊಡಬೇಕಾಗುತ್ತೆ, ಕೊಟ್ಟು ಬಿಟ್ಟು ಸಮಾಧಾನ ಕಲಿಸಿಕೊಡುದು. ಈ ರೀತಿ ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಯುದ್ಧ ನಡೆಯುವಾಗ ಆ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೃಷ್ಣ ಪ್ರಿಯರೇ, ಈ ಆಧ್ಯಾತ್ಮಿಕವಾದಂತ ನಮ್ಮ ಯಾತ್ರೆಯಲ್ಲಿ ನಮಗೆ ಶತ್ರುಗಳಿಲ್ಲ. ಯಾರಪ್ಪ ಈ ಶತ್ರುಗಳಂದ್ರೆ ಸೈತಾನ ಅನುಯಾಯಿಗಳು. ಈ ಜಗತ್ತೆಲ್ಲ ಅಪವಿತ್ರಾತ್ಮಗಳು ತುಂಬಿ ಬಿಟ್ಟಿದ್ದಾರೆ, ದುರಾತ್ಮಗಳಿದ್ದಾರೆ, ಸೈತಾನಗಳಿದ್ದಾರೆ, ಪಿಶಾಚಿಗಳಿದ್ದಾರೆ. ಇವೆಲ್ಲ ಸೈತಾನ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೋಟಿಗಟ್ಟಲೆ. ಈ ಜಗತ್ತಿನಲ್ಲಿದ್ದಂಥ ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಬೀದಿಯಲ್ಲಿ ಸೈತಾನ ದೂತರು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಗಮನಿಸುತ್ತಾ ಇದ್ದಾರೆ. ಯಾರನ್ನ ದಾರಿ ತಪ್ಪಿಸಬೇಕು, ಯಾರನ್ನ ನುಂಗಬೇಕಂತ ಹೇಳಿ ಗಮನಿಸಿ ನೋಡ್ತಾ ಇದ್ದಾರೆ. 1ನೇ ಪೇತ್ರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ನಿಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಕಾಯುತ್ತಾ ಇದ್ದಾನೆ ಅಂತ ಹೇಳಿ ಬರೆಯಲ್ಬಿಟ್ಟರು. ಆದ್ದರಿಂದ ಕೃಷ್ಣ ಪ್ರಿಯರೇ, ಯಾತಕ್ಕಾಗಿ ನಾವು ಸೈತಾನ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ, ಅವನು ನಮ್ಮ ವಿರೋಧಿಯಾಗಿದ್ದಾನೆ, ಅವನ ಬಲ ಎಷ್ಟಿದೆ, ಅವನು ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಯಾವ ರೀತಿ ನಾವು ಅವನಿಗೆ ಯುದ್ಧ ಮಾಡ್ಬೇಕನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆವಾಗ ನಮ್ಮ ಆಧ್ಯಾತ್ಮಿಕವಾದಂತ ಯಾತ್ರೆ ಚೆನ್ನಾಗಿ ನಾವು ಮುಗಿಸ್ಕೊಳ್ತೇವೆ. ಆ ಜ್ಞಾನ ನಮಗಿದ್ರೆ ಚೆನ್ನಾಗಿ ನಮ್ಮ ಯಾತ್ರೆಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಸೈತಾನನಿಗೆ ಜಯ ಗಳಿಸ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಈ ರಾತ್ರಿ ಸಮಯದಲ್ಲಿ ಸೈತಾನನ ಕುತಂತ್ರಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಸೈತಾನನ ಬಲವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅವನ ಅಧಿಕಾರಿಯಾಗಿದ್ರೆ ಯಾರಿಗೆ ಅಧಿಕಾರಿಯಾಗಿದ್ದಾನೆ ಅದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗಿದೆ. ಸರಿ, ಅದಕ್ಕಾಗಿ ಪೌಲನು ಹೇಳುತ್ತಾನೆ ಸೈತಾನನ್ನ ಈ ಪ್ರಪಂಚದ ದೇವರು ಅಂತ ಪೌಲನು ಹೇಳುತ್ತಿದ್ದಾನೆ. ಯೇಸು ಸ್ವಾಮಿ ಹೇಳುತ್ತಾನೆ ಅವನು ಈ ಲೋಕಾಧಿಕಾರಿ ಅಂತ ಯೇಸು ಸ್ವಾಮಿ ಹೇಳುತ್ತಿದ್ದಾನೆ. ಅಪೊಸ್ತಲನಾದ ಯೋಹಾನನು ಹೇಳುತ್ತಾನೆ ಈ ಲೋಕವೆಲ್ಲವೂ ಕೂಡ ಕೆಡುಕರ ವಶದಲ್ಲಿ ಬಿದ್ದಿದೆ ಅಂತ ಹೇಳಿ ಯೋಹಾನನು ಕೂಡ ಹೇಳುತ್ತಿದ್ದಾನೆ. ಹಾಗಾದ್ರೆ ನಾವು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು? ಯಾವಾಗ ಇವನು ಲೋಕಾಧಿಕಾರಿಯಾದ ಕೃಷ್ಣನಿಗೆ ಪ್ರಿಯರೇ, ಇವನೊಬ್ಬ ಮೋಸಗ, ಸೈತಾನನೆಂಬ ಆತನು ಒಬ್ಬ ಮೋಸಗ. ಅವನು ಸುಳ್ಳು ಮಾತಾಡುತ್ತಾನೆ, ಅವನು ಸುಳ್ಳುಗಾರನಂತ ಬರೆಯಲ್ಪಟ್ಟಿದೆ. ಸೈತಾನನ ಬಗ್ಗೆ ಬೈಬಲಿನಲ್ಲಿ ಅವನು ಸುಳ್ಳುಗಾರನು ಅಂತ ಬರೆಯಲ್ಪಟ್ಟಿದೆ. ಯಾವ ರೀತಿ ಅವನು ಈ ಲೋಕಾಧಿಕಾರಿ ಆಗಿದ್ದಾರಪ್ಪ ಅಂತ ಹೇಳಿದ್ರೆ, ಮೋಸದಿಂದ ಅವನು ಈ ಲೋಕಾಧಿಕಾರಿ ಆಗಿದ್ದಾನೆ. ಯಾವಾಗ ಆಗಿದ್ದಾನಪ್ಪ ಅಂತ ಹೇಳಿದ್ರೆ, ಆದಾಮು ಏದೆನ ತೋಟದಲ್ಲಿದ್ದಾಗ, ಆದಾಮು ಹವ್ವ ಏದೆನ ತೋಟದಲ್ಲಿದ್ದಾಗ ಹವ್ವಳನ್ನ ಮೋಸ ಮಾಡಿ ಹವ್ವಳ ಮುಖಾಂತರವಾಗಿ ಆದಾಮನಲ್ಲಿದ್ದಂತ ಈ ಲೋಕಾಧಿಕಾರಿ ಅನ್ನುವಂಥ ಪದವಿಯನ್ನು ಕಿತ್ತುಕೊಂಡಿದ್ದಾನೆ. ಆ ದಿನಗಳಲ್ಲಿ ಆದಾಮನು ಈ ಲೋಕಾಧಿಕಾರಿಯಾಗಿದ್ದ. ದೇವರು ಈ ಭೂಲೋಕವನ್ನು ಸೃಷ್ಟಿ ಮಾಡಿದಾಗ ಲಾಸ್ಟ್ ಯುಗದಲ್ಲಿ, ಕೊನೆಯ ಯುಗದಲ್ಲಿ ಆದಾಮನನ್ನು ಉಂಟು ಮಾಡಿತ್ತು. ಆದಾಮನಿಗಿಂತ ಹಿಂದಿನ ಕಾಲದಲ್ಲಿ ಬಹಳಷ್ಟು ಯುಗಗಳು ಕಳೆದು ಹೋಗಿದ್ದಾವೆ. ಬೈಬಲಿನಲ್ಲಿ ಬರೆದಿದೆ, ಓದ್ತೀರಾ? ಫೆಬ್ರವರಿ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನವನ್ನು ಯಾರಾದರೂ ಬರೋದ್ರಿ? ಯುಗಗಳ ಸಮಾಪ್ತಿಯಲ್ಲಿ ಯುಗಗಳ ಸಮಾಪ್ತಿಯಲ್ಲಿ ಅಂತ ಕರೀಬೇಕು. ಪಾಪಗಳ ನಿವಾರಣೆಗಾಗಿ
ಯುಗಗಳ ಸಮಾಪ್ತಿಯಲ್ಲಿ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದಿದ್ದಾನೆ ಅನ್ನುವಂಥದ್ದು ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದಿದ್ದು ಯುಗಗಳ ಸಮಾಪ್ತಿಯಲ್ಲಿ, ಅಂದ್ರೆ ಅದರ ಹಿಂದೆ ಅನೇಕ ಯುಗಗಳು ಕಳೆದೋಗಿದ್ದಾವೆ ಅಂತ ಅರ್ಥ. ಆದ್ದರಿಂದ ಈ ಭೂಮಿಯನ್ನು ಉಂಟು ಮಾಡಿದ ಕೂಡಲೇ ಆದಾಮನನ್ನು ಉಂಟು ಮಾಡಲಿಲ್ಲ. ಈ ಭೂಮಿಯನ್ನು ಉಂಟು ಮಾಡಿದ ಕೂಡಲೇ ಆದಾಮನನ್ನು ಉಂಟು ಮಾಡಲಿಲ್ಲ. ಈ ಭೂಮಿ ಮೇಲೆ ಅನೇಕ ಯುಗಗಳು ಕಳೆದೋಗಿದ್ದಾವೆ. ಎಷ್ಟೋ ಯುಗಗಳು ನಮ್ಗೆ ಗೊತ್ತಿಲ್ಲ, ನೂರಾರು ಯುಗಗಳು ಕಳೆದೋಗಿದ್ದಾವೆ. ಆನಂತರ ಕೊನೆ ಯುಗದಲ್ಲಿ ಆದಾಮನನ್ನ ಉಂಟು ಮಾಡಿದ್ರು. ಈ ಆದಾಮನನ್ನು ಉಂಟು ಮಾಡಿದಾಗ ದೇವರು ಆದಾಮನಿಗೆ ಈ ಲೋಕಾಧಿಕಾರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಲೋಕವನ್ನೆಲ್ಲ ನೀನು ಆಳಪ್ಪ ಅಂತ ಹೇಳಿ ಆದಾಮನಿಗೆ ಈ ಲೋಕಾಧಿಕಾರವನ್ನ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಸೈತಾನನು ಹವ್ವಳನ್ನು ಆದಾಮನನ್ನು ಮೋಸ ಮಾಡಿ ಆ ಲೋಕಾಧಿಕಾರಿ ಎಂಬ ಪದವಿಯನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಅಂದಿನಿಂದ ಅವನು ಲೋಕಾಧಿಕಾರಿ ಆದ. ಎಷ್ಟರ ತನಕ ಅವನು ಅಂದಿನಿಂದ ಲೋಕಾಧಿಕಾರಿ ಆದ ಅಂತ ಹೇಳಿದ್ರೆ ಪ್ರಿಯರೇ, 4000 ವರ್ಷಗಳು ಯೇಸು ಕ್ರಿಸ್ತನ ಭೂಮಿ ಮೇಲೆ ಬಂದು ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಡುವ ತನಕ, ಅಷ್ಟರ ತನಕ ಅವನು ಲೋಕಾಧಿಕಾರಿಯಾಗಿದ್ದ. ಯಾಕಪ್ಪ ಅಂತ ಹೇಳಿದ್ರೆ ಬೈಬಲ್ ಹೇಳುವುದೇನೆಂದ್ರೆ ಶಿಲುಬೆಯ ಮೇಲೆ ಅವನನ್ನು ಜಯಿಸಿದ್ದಾನೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸೈತಾನನ್ನ ಜಯಿಸಿದ್ದಾನೆ. ಶಿಲುಬೆಯ ಮೇಲೆ ಅವನನ್ನು ನಿರಾಯುಧನನ್ನಾಗಿ ಮಾಡಿದ್ದಾನೆ. ಅಂದ್ರೆ ಅವನಂತ ಆಯುಧಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನ ಶಿಲುಬೆಯ ಮೇಲೆ ಸಾಯಿಸಿದ್ದಾನೆ, ಸೋಲಿಸಿದ್ದಾನೆ. ಸಾಯಿಸಿಲ್ಲ, ಸೋಲಿಸಿದ್ದಾನೆ. ಅವನ ತಲೆಯನ್ನು ಜಜ್ಜಿದ್ದಾನೆ ಅಂತ ಹೇಳಿ ಬೈಬಲ್ ಹೇಳುತ್ತದೆ. ಅಂದ್ರೆ ಅವನು ಲೋಕಾಧಿಕಾರಿಯಾಗಿ ಇಷ್ಟರ ತನಕ ಅವನು ನಡೆಸಿದ್ದಾನಪ್ಪ ಅಂತ ಹೇಳಿದ್ರೆ 4000 ವರ್ಷಗಳು. ಆರಾಮನಿಂದ ಅವನ ಅಧಿಕಾರವನ್ನು ಕಿತ್ತುಕೊಂಡ ನಂತರ ಯೇಸು ಸ್ವಾಮಿ ಭೂಮಿ ಮೇಲೆ ಬಂದು ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಡುವ ತನಕ, ಯಾವಾಗ ಯೇಸು ಸ್ವಾಮಿ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನು, ರಕ್ತ ಸುರಿಸಿದ್ದಾನು, ಪಾಪ ನಿವಾರಣೆ ಮಾಡಿದಾನು, ಆವಾಗ ಸೋಲಲ್ಪಟ್ಟಿದ್ದಾನೆ. ಓದ್ತೀರಾ ಈ ವಿಷಯವನ್ನ ಆಸೆ ಪಟ್ಟರು. 2ನೇ ಕೊಲಸಿ ಪತ್ರಿಕೆ 2ನೇ ಅಧ್ಯಾಯ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೇಳಿಸಿ ಅದನ್ನು ಸಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ್ದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಕ್ರಿಸ್ತನಲ್ಲಿ ಪ್ರೇರೆ ಶಿಲುಬೆಯ ಮೇಲೆ ಈ ಅಂಧಕಾರ ಶಕ್ತಿಗಳನ್ನ, ದುರಾತ್ಮಗಳನ್ನ, ಸೈತಾನನ್ನ ಸೋಲಿಸಿದ್ದಾರೆ. ನಿರಾಯುಧರನ್ನಾಗಿ ಮಾಡಿದ್ದಾರೆ. ಅವರ ಆಯುಧಗಳನ್ನು ಕೂಡ ಕಿತ್ಕೊಂಡಿದ್ದಾರೆ. ನಿರಾಯುಧರನ್ನಾಗಿ ಮಾಡಿದ್ದಾರೆ ಅಂದ್ರೆ ಅವರಂತ ಆಯುಧಗಳನ್ನು ಕಿತ್ಕೊಂಡಿದ್ದಾರೆ ಅಂತ ಅರ್ಥ. ಈ ರೀತಿ ಕಲ್ವರಿ ಶಿಲುಬೆಯ ಮೇಲೆ ಸೈತಾನನ್ನು ಸೋಲಿಸಿದ್ದಾರೆ. ಯಾರು? ಯೇಸು ಕ್ರಿಸ್ತ. ಅಂದ್ರೆ ಆದಾಮನ ಕಾಲದಿಂದ ಯೇಸು ಕ್ರಿಸ್ತನ ಕಾಲದವರೆಗೂ ಅವನು ಲೋಕಾಧಿಕಾರಿಯಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಈ ಲೋಕಾಧಿಕಾರಿ ಬರುತ್ತಿದ್ದಾನೆ, ನನಗೆ ಅವರಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ದು. ಆವಾಗಿನ ಶಿಲ್ಪೆಗೆ ಹಾಕಲ್ಪಟ್ಟಿಲ್ಲ, ಆವಾಗಿನ ರಕ್ತ ಸುರಿಸಿಲ್ಲ, ಆವಾಗಿನ ಸೈತಾನನ್ನು ಸೋಲಿಸಿಲ್ಲ. ಯೇಸು ಸ್ವಾಮಿ ಜೀವಂತವಾಗಿದ್ದಾಗ ಹೇಳಿದಂತ ಮಾತು, ಈ ಲೋಕಾಧಿಕಾರಿ ಬರುತ್ತಿದ್ದಾನೆ ಅಂತ ಹೇಳಿ. ಅಂದ್ರೆ ಕೃಷ್ಣ ಪ್ರಿಯರೇ, ಶಿಲುಬೆಯ ಮೇಲೆ ಸೈತಾನನ್ನು ಸೋಲಿಸಿದ್ದಾನೆ, ಆತನ ಸಲಹೆಯನ್ನು ಜಜ್ಜಿದ್ದಾನೆ, ಆತನ ಆಯುಧಗಳನ್ನು ಕಿತ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಅವನು ಸೋಲಲ್ಪಟ್ಟಿದ್ದಾನೆ. ಆದ್ದರಿಂದ ಈ ವಿಷಯ, ಸೈತಾನನ್ನು ಸೋಲಿಸಿದ್ದಾನೆ, ಸೈತಾನ ಆಯುಧಗಳನ್ನು ನಿರಾಯುಧನಾಗಿ ಮಾಡಿದ್ದಾನೆ, ಆತನ ತಲೆಯನ್ನು ಜಜ್ಜಿದ್ದಾನೆ ಅನ್ನುವಂತ ವಿಷಯ ಈ ಲೋಕಕ್ಕೆ ಗೊತ್ತಿಲ್ಲ. ಆತನ ಶಿಲುಬೆಗೆ ಹಾಕಲ್ಪಟ್ಟಿದ್ದು ಎಲ್ಲರಿಗೂ ಗೊತ್ತಿದೆ, ರಕ್ತ ಸುರಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಸೈತಾನನನ್ನು ಅದರ ಮೇಲೆ ಸೋಲಿಸಿದ್ದಾನೆ ಅನ್ನುವಂಥದ್ದು ಈ ಜಗತ್ತಿಗೆ ಗೊತ್ತಿಲ್ಲ. ಈ ಜಗತ್ತಿಗೆ ಗೊತ್ತಾದದ್ದು ಯಾವಾಗ? ಪೌಲನಿಗೆ ತಿಳಿಸ್ಕೊಟ್ಟಿದ್ದಾನೆ. ನಾನು ಪಾಪ ಪರಿಹಾರಕ್ಕಾಗಿ ಈ ರೀತಿ ರಕ್ತ ಸುರಿಸಿದ್ದೇನೆ, ನನ್ನ ನಂಬಿದವರಿಗೆ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ ಅನೇಕ ದರ್ಶನಗಳಲ್ಲಿ ಪೌಲನಿಗೆ ಯೇಸು ಸ್ವಾಮಿ ತಿಳಿಸ್ಕೊಟ್ಟಾಗ ಆವಾಗ ಗೊತ್ತಾಯ್ತು. ಯಾರಿಗೆ? ಅದನ್ನು ನಂಬಿದವರಿಗೆ ಅದು ಗೊತ್ತಾಗ್ತದೆ. ನಂಬದವರಿಗೆ ಯಾಕೆ ಗೊತ್ತಾಗ್ತದೆ? ನಂಬದಿದ್ದವರಿಗೆ ಅದು ಗೊತ್ತಾಗುದಿಲ್ಲ. ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆ ಮೇಲೆ ಸೈತಾನನ್ನು ಸೋಲಿಸಿದ್ದಾರೆ ಅನ್ನುವಂತ ಈ ವಿಷಯ ಯೇಸುವನ್ನು ನಂಬಿದವರಿಗೆ ಮಾತ್ರ ಗೊತ್ತಾಗ್ತದೆ. ಈ ವಿಷಯ ಯಾರಿಗೆ ತಿಳಿಸಲ್ಪಡ್ತದೋ ಅವರಿಗೆ ಮಾತ್ರ ಗೊತ್ತಾಗ್ತದೆ. ಯಾರಿಗೆ ತಿಳಿಸಲ್ಪಟ್ಟಿಲ್ಲವೋ ಅವರಿಗೆ ಗೊತ್ತಾಗ್ತದೆ. ಯಾರಿಗೆ ಗೊತ್ತಾಗುದಿಲ್ಲವೋ ಅವರನ್ನು ಮತ್ತೆ ಮೋಸ ಮಾಡ್ತಾರೆ.
ನಾನೇ ಅಧಿಕಾರಿಯಾಗಿದ್ದೇನಂತೆ. ಒಂದು ಉದಾಹರಣೆಗಾಗಿ, ನಮ್ಮ ಕಂಪನಿಯಲ್ಲಿ ಯೂನಿಯನ್ಗಳಿದ್ದಾವೆ, ಕೆಲವು ಯೂನಿಯನ್ಗಳು ನಡೀತಾ ಇದ್ದಾವೆ. ಮ್ಯಾನೇಜ್ಮೆಂಟ್ನಿಂದ ನಮಗೆ ಸಿಗಬೇಕಾದ ಹಕ್ಕುಗಳನ್ನ ಅವರು ಒದಗಿಸಿಕೊಡುವುದಕ್ಕಾಗಿ ಹೋರಾಟ ನಡೆಸ್ತಾರೆ. ಯೂನಿಯನ್ ಲೀಡರ್ಗಳೆಲ್ಲ ಹೋರಾಟ ನಡೆಸ್ತಾರೆ. ಯಾವುದಾದ್ರೂ ಒಂದು ವರ್ಷದಲ್ಲಿ ಒಂದು ಯೂನಿಯನ್ ಗೆದ್ದು ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಯೂನಿಯನ್ ಗೆದ್ದು ಬರಲಿಲ್ಲ ಅಂದ್ರೆ ಆ ನಾಯಕತ್ವ ಹೋಗ್ತಾರೆ. ಅವರಿಗೆ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಹೋರಾಡ್ಲಿಕ್ಕೆ ಆಗುದಿಲ್ಲ, ಸೋತೋಗಿದ್ದಂತ ಯೂನಿಯನ್ಗೆ ಆಗುದಿಲ್ಲ. ಆದ್ರೆ ಈ ವಿಷಯ ಗೊತ್ತಿಲ್ಲದಂತ ಎಂಪ್ಲಾಯ್ ಸಿಸ್ಟಮ್ ಬಂದಿರ್ತಾರೆ. ಯಾವ ಯೂನಿಯನ್ ಗೆದ್ದಿದೆ, ಯಾವ ಯೂನಿಯನ್ ಸೋತಿದೆ ಅನ್ನುವಂಥ ವಿಷಯ ಎಲ್ಲರಿಗೂ ಗೊತ್ತಾಗುದಿಲ್ಲ. ಕೆಲವು ಮಂದಿ ವಿದ್ಯಾಹೀನರು ಇರ್ತಾರೆ, ವಿದ್ಯೆ ಇಲ್ಲದವರಿಗೆ ಅವ್ರಿಗೆ ಗೊತ್ತಾಗುದಿಲ್ಲ. ಅಂಥವ್ರ ಬಳಿಗೆ ಈ ಸೋತೋಗಿದ್ದ ಯೂನಿಯನ್ ಲೀಡರ್ ಹೋಗ್ತಾರೆ. ಮತ್ತೆ ನಾವು ಲೀಡರ್ ಆಗಿದ್ದೇವೆ, ನಾವು ಈ ಮ್ಯಾನೇಜ್ಮೆಂಟ್ ಜೊತೆ ಹೋರಾಡ್ಲಿಕ್ಕಿದ್ದೇವೆ ಅಂತ. ಯಾಕೆ ಅವ್ರಿಗೆ ಗೊತ್ತಿಲ್ಲ ಇವ್ರು ಯೂನಿಯನ್ ಸೋತೋಗಿದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗ ಇವ್ರು ಲೀಡರ್ ಆಗಿರ್ತಾರೆ, ನಮ್ಮ ಪರವಾಗಿ ಹೋರಾಟ ನಡೆಸ್ತಾರೆ, ನಮ್ಗೆ ಏನಾದ್ರು ಕೊಡಿಸ್ತಾರೆ ಅಂತೇಳಿ ಆ ಗೊತ್ತಿಲ್ಲದ ನಂಬೆ ನಂಬ್ತಾರೆ. ಮೊದಲು ಲೀಡರ್ ಆಗಿದ್ದಾನಲ್ಲ, ಮೊದಲು ಲೀಡರ್ ಆಗಿದ್ದ, ಎಲೆಕ್ಷನ್ ಅಲ್ಲಿ ಸೋತೋಗಿದ್ದಾನಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ನಂಬಿಡ್ತಾರೆ. ಆ ನಂಬಿದವ್ರಿಗೆ ಮೋಸ ಮಾಡ್ತಾನೆ ಇರ್ತಾರೆ. ಯಾರ್ಯಾರು ನಂಬಿರ್ತಾರೋ ಅವ್ರಿಗೆ ಮೋಸ ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಕೃಷ್ಣನ ಪ್ರಿಯರೇ, ಈ ಜಗತ್ತಿನಲ್ಲಿ ಎಷ್ಟೋ ಮಂದಿಗೆ ಸೈತಾನನು ಶಿಲುಬೆ ಮೇಲೆ ಸೋಲಿಸಲ್ಪಟ್ಟಿದ್ದಾನೆ, ಯೇಸು ಕ್ರಿಸ್ತರು ಅದನ್ನು ಸೋಲಿಸಿದ್ದಾನೆ ಅನ್ನುವಂಥ ಸತ್ಯ ಎಷ್ಟೋ ಮಂದಿ ಗೊತ್ತಿಲ್ಲ ಈ ಜಗತ್ತಿನಲ್ಲಿ. ಯಾರ್ಯಾರು ಗೊತ್ತಿಲ್ಲವೋ ಅವರನ್ನು ಮೋಸ ಮಾಡ್ತಾನೆ ಇರ್ತಾನೆ. ಈ ಸೈತಾನನ ಕೆಲಸನೇ ಮೋಸ ಮಾಡುವುದು. ಅದಕ್ಕಾಗಿ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾರೆ ಅಂತೇಳಿ ಪೌಲನು ಹೇಳುತ್ತಾರೆ. ಈ 2 ಕೊರಿಂಥ 4:4 ಮತ್ತೊಂದು ಓದಿರೋ ವಚನವನ್ನ 2 ಕೊರಿಂಥ 4:4 ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾರೆ. 2 ಕೊರಿಂಥ 4:4 ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡ್ತಾರೆ. ನಂಬಿಕೆ ಇದ್ದವರ ಮನಸ್ಸನ್ನಲ್ಲ, ನಂಬಿಕೆ ಇಲ್ಲದವರ ಮನಸ್ಸನ್ನು. ಯಾಕಂದ್ರೆ ಅವ್ರಿಗೆ ನಂಬಿಕೆನೇ ಇಲ್ಲ. ಕ್ರಿಸ್ತನ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ಸೈತಾನನ್ನು ಸೋಲಿಸಿದ್ದಾನೆ, ತನ್ನ ರಕ್ತದಿಂದ ಪಾಪ ಪರಿಹಾರ ಮಾಡಿದ್ದಾನೆ ಅನ್ನುವಂತ ನಂಬಿಕೆನೇ ಇಲ್ಲ. ಅಂಥವ್ರಿಗೆ ಮೋಸ ಮಾಡ್ತಾರೆ. ಮೋಸ ಮಾಡಿ ನಾನು ಲೋಕಾಧಿಕಾರಿ ಅಂತ ಹೇಳಿ ಅಂಥ ಜನರ ಕಡೆ ಅವನು ಚಲಾವಣೆ ಮಾಡ್ತಾನೆ. ಅದಕ್ಕಾಗಿ ಈ ಲೋಕದಲ್ಲಿ ಯಾರ್ಯಾರು ಸ್ವಾರ್ಥ ನಂಬಲಿಲ್ಲವೋ, ಸ್ವಾರ್ಥ ಗೊತ್ತಿಲ್ಲವೋ, ಅವರು ಯೇಸು ಕ್ರಿಸ್ತರು ಸೈತಾನನ್ನು ಸೋಲಿಸಿದ್ದಾನೆ ಅನ್ನುವಂಥ ಸತ್ಯ ಗೊತ್ತಿಲ್ಲ, ಅಂಥವ್ರನ್ನು ಅವನು ಮೋಸ ಮಾಡ್ತಾನೆ. ಕ್ರಿಸ್ತನ ಪ್ರಿಯರೇ, ಈ ಮೋಸ ಮಾಡುವುದು ಅವನಿಗೆ ಆದಿಯಿಂದ ಇದ್ದಂತ ಗುಣ. ಏದೇನು ತೋಟದಲ್ಲಿ ಕೂಡ ಮೋಸ ಮಾಡಿದ್ದಾನೆ. ಏದೇನು ತೋಟದಲ್ಲಿ ಯಾವ ರೀತಿ ಮೋಸ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಹವಳನ್ನು ಮೋಸ ಮಾಡಿದ್ದಾನೆ. ಆದಾಮನ ಬಳಿಯಲ್ಲಿ ಹೋಗ್ಲಿಲ್ಲ. ಆದಾಮನ ಬಳಿಯಲ್ಲಿ ಹೋದ್ರೆ ಇವನ ಕುತಂತ್ರ ನಡೆಯುವುದಿಲ್ಲ. ಅದಕ್ಕಾಗಿ ಅವಳ ಬಳಿಯಲ್ಲಿ ಹೋಗಿದ್ದಾನೆ. ಹವ ಇದು ನಿಜವ, ಇದು ಸತ್ಯನ, ಈ ಹಣ್ಣನ್ನು ಇಂಥ ಹಣ್ಣನ್ನು ತಿನ್ನಬಾರದಂತ ದೇವರು ಹೇಳಿದ್ದಾನ, ಇದು ಸತ್ಯನ ಅಂತ ಹೇಳಿ ಅವಳ ಬಳಿಯಲ್ಲಿ ಹೋಗಿ ಮೋಸ ಮಾಡ್ತಿದ್ದ. ಅಂದ್ರೆ ಸಂದೇಹವನ್ನ ಹುಟ್ಟಿಸ್ತಾ ಇದ್ದ. ಆ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದ್ದು ಆದಾಮನಿಗೆ. ಅವಾಗ ಅವಳು ಇರಲಿಲ್ಲ, ಅವಳನ್ನು ಉಂಟು ಮಾಡಲಿಲ್ಲ. ಆದಾಮನಿಗೆ ಹೇಳಿದ್ದು ಇಂಥ ಹಣ್ಣನ್ನು ತಿನ್ನಬಹುದು, ಇಂಥ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿದ್ದು ಆದಾಮ. ಅವಳಿಗೆ ಅಲ್ಪ ಸ್ವಲ್ಪ ಆದಾಮನ ಹೇಳಿರ್ಬೋದು ಅಷ್ಟೇ. ಆದಾಮನಿಗೆ ದೇವರು ಆ ಮಾತನ್ನು ಹೇಳಿದಾಗ ಅವಳ ಸೃಷ್ಟಿನೇ ಆಗಲಿಲ್ಲ. ಅದಕ್ಕಾಗಿ ಆದಾಮನ ಬಳಿಯಲ್ಲಿ ಹೋದ್ರೆ ಇವನ ಸ್ವತಂತ್ರ ನಡೆಯುವುದಿಲ್ಲ. ಯಾಕಂದ್ರೆ ಆದಾಮನ ಡೈರೆಕ್ಟ್ ಆಗಿ ದೇವರನ್ನು ಕೇಳಿಸ್ಕೊಂಡಿದ್ದವ, ಇವನ ಸ್ವತಂತ್ರ ನಡೆಯುವುದಿಲ್ಲ. ಅದಕ್ಕಾಗಿ ಅವಳ ಬಳಿಯಲ್ಲಿ ಹೋಗಿ ಇದು ನಿಜಾನ, ದೇವರನ್ನು ಈ ರೀತಿ ಹೇಳಿದ್ದಾನ, ಇದನ್ನು ತಿನ್ನಬಾರದಂತ ಹೇಳಿದ್ದಾನ ಅಂತ ಹೇಳಿ ಒಂದು ಸಂದೇಹವನ್ನ ಉಂಟು ಮಾಡ್ತಾನೆ. ಅವಳು ನಿಜವಾಗಿ ಒಂದು ಬುದ್ಧಿ ಉಪಯೋಗ ಮಾಡಿದ್ರೆ ಲೋಕ ಈ ರೀತಿ ಇರುತ್ತಿರ್ಲಿಲ್ಲ. ಏನ್ರಿ ಬರ್ರಿ ಆದಾಮ ಅವರೇ, ಯಜಮಾನ್ರೆ ಬರ್ರಿ, ಇವ್ನ ಯಾವನೊಬ್ಬರು ಬಂದಿದ್ದಾನೆ, ಈ ರೀತಿ ಇದು ನಿಜವ ಅಂತ ಕೇಳ್ತಾ ಇದ್ದಾನೆ, ದೇವರು ನಿಮ್ಗೆ ಈ ರೀತಿ ಹೇಳಿದ್ದ ಅಂತ ಕೇಳ್ತಾ ಇದ್ದಾನೆ, ಸ್ವಲ್ಪ ಬರ್ರಿ ಇವ್ನಿಗೆ ಸ್ವಲ್ಪ ನೋಡ್ರಿ ಅಂತ ಹೇಳಿ ಆದಾಮನನ್ನ ಕರೆದಿದ್ರೆ ಅವಾಗ ನೋಡೋಗ್ತಿದ್ದ. ಆದ್ರೆ ಅವಳು ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿ ನಾನೇ ಪರಿಷ್ಕಾರ ಮಾಡೋಣ ಅಂತ ಹೇಳಿ ತಾನೇ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಆಮೇಲೆ ಮೋಸ ಹೋಗಿ ಎಲ್ಲಾ ಪಾಪದಲ್ಲಿ ಬಿಟ್ಟಿದ್ದಾನೆ. ನಾನು ಯಾತಕ್ಕಾಗಿ ಇದನ್ನೆಲ್ಲ ಹೇಳುತ್ತಾ ಇದ್ದೇನೆಂದ್ರೆ, ಸುಳ್ಳು ಹೇಳುವುದು ಸೈತಾನನ ಕುತಂತ್ರಗಳಲ್ಲಿ ಒಂದು. ಆ ದಿನದಿಂದಲೂ ಕೂಡ ಅದೇ ರೀತಿ ಮಾಡ್ತಿದ್ದಾನೆ. ಈ ದಿನದಲ್ಲಿ ಕೂಡ ಅವನು ಸೋಲಲ್ಪಟ್ಟಿದ್ದ ನಂತರ ಶಿಲುಬೆ ಮೇಲೆ ಸೋಲಿಸಲ್ಪಟ್ಟಿದ್ದಾನೆ.
ಯೇಸು ಸ್ವಾಮಿ ಅದರ ತಲೆಯನ್ನು ಜಜ್ಜಿದ್ದಾರೆ, ಅದು ಸೋಲಿಸಲ್ಪಟ್ಟಿದೆ. ಈಗ ಸೋತು ಹೋಗಿದ್ದಂತ ಶತ್ರು ಅವನು, ನಿಜವಾಗಿ ಅವನಿಗೆ ಅಧಿಕಾರವಿಲ್ಲ ಲೋಕದ ಮೇಲೆ, ಆದರೆ ಸೋತು ಹೋಗಿದ್ದಂತ ಶತ್ರು ಜನರನ್ನು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನಾನಿನ್ನೂ ಲೋಕಾಧಿಕಾರಿಯಾಗಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಜನರನ್ನು ಮೋಸ ಮಾಡ್ತಾರೆ. ಅದಕ್ಕಾಗಿ ಈ ಪ್ರಪಂಚದ ದೇವರು ಯಾರು ನಂಬಲಿಲ್ಲವೋ, ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದರಿಂದ, ರಕ್ತ ಸುರಿಸಿದ್ದರಿಂದ ಪಾಪ ಪರಿಹಾರವಾಗಿದೆ, ಸೈತಾನ ಸೋಲಿಸಲ್ಪಟ್ಟಿದ್ದಾನೆ, ಸೈತಾನ ತನ್ನ ಅಧಿಕಾರವನ್ನು ಕಳ್ಕೊಂಡಿದ್ದಾನೆ ಅನ್ನುವಂಥ ಈ ಸತ್ಯ ಸ್ವಾರ್ಥಿಯಲ್ಲಿದೆ. ಯಾವ ಸ್ವಾರ್ಥ ನಂಬಲಿಲ್ಲವೋ ಅವರಿಗೆ ಸತ್ಯ ಗೊತ್ತಿಲ್ಲ. ಈ ಸತ್ಯ ಗೊತ್ತಿಲ್ಲದವರ ಬಳಿಯಲ್ಲಿ ಹೋಗಿ ಅವರು ಸುಳ್ಳು ಹೇಳಿ ಅವನ ಆಲೋಚನೆಗಳಲ್ಲಿ ತಾನು ರಾಜನಾಗಿ ತಾನು ದೇವರಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕಾಗಿ ಅವಿಶ್ವಾಸಿಗಳಿಗೆ ಅವನು ದೇವರು, ಈ ಪ್ರಪಂಚದ ದೇವರು ಅಂತೇಳಿ ಪೌಲು ಯಾಕೆ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಈ ಲೋಕಾನುಸಾರವಾಗಿ ನಡೆಯುತ್ತಿರುವಂತ ಜನರಿಗೆ, ಈ ಲೋಕಾನುಸಾರವಾದಂತಹ ಜೀವನ ಯಾರಲ್ಲಿದೆಯೋ ಅವರಿಗೆ ಅವನು ದೇವರು, ಈ ಪ್ರಪಂಚದ ದೇವರು. ಈ ಲೋಕಾನುಸಾರವಾದಂತಹ ಜೀವನ ಯಾರಿಗಿದೆಯೋ, ಯಾರು ಇನ್ನು ಪಾಪದಲ್ಲಿ ಬಿದ್ದಿದ್ದಾರೋ, ಯಾರು ಇನ್ನು ಪಾಪದಲ್ಲಿ ಮುಂದುವರಿತಾ ಇದ್ದಾರೋ, ಯಾರ ಪಾಪಗಳು ತೊಳೆಯಲ್ಪಟ್ಟಿಲ್ಲವೋ, ಯಾರ ಪಾಪಗಳು ಪರಿಹಾರವಾಗಲಿಲ್ಲವೋ ಅಂತವರಿಗೆಲ್ಲ ಅವನು ದೇವರಾಗಿದ್ದಾರೆ. ಅದಕ್ಕಾಗಿ ಅವನು ಈ ಲೋಕಾಧಿಕಾರಿ. ಯೇಸು ಸ್ವಾಮಿ ನಂಬಿದವರಲ್ಲ, ಯಾರ್ಯಾರು ಯೇಸು ಸ್ವಾಮಿ ನಂಬಿದ್ದಾರೋ ಅವರಿಗೆ ಅವನ ಅಧಿಕಾರಿ ಅಲ್ಲ. ಯಾಕಂದ್ರೆ ಇವರು ನಂಬಿದ್ದಾರೆ, ಯೇಸು ಸ್ವಾಮಿ ಸೈತಾನನ್ನು ಸೋಲಿಸಿದ್ದಾರೆ ನಂಬಿದ್ದಾರೆ. ಇವ್ರ ಬಳಿಯಲ್ಲಿ ಬರುದಿಲ್ಲ, ಇವರ ಮೇಲೆ ಅವನಿಗೆ ಅಧಿಕಾರ ಇರುವುದಿಲ್ಲ. ವಿಶ್ವಾಸಿಗಳ ಮೇಲೆ ಅವರಿಗೆ ಅಧಿಕಾರ ಇರುವುದಿಲ್ಲ. ವಿಶ್ವಾಸಿಗಳನ್ನ ಸೈತಾನನ ಅಧಿಕಾರದಿಂದ ಹೊರಗೆ ತರ್ತಾನೆ ದೇವರು. ಈ ಲೋಕವೆಲ್ಲ ಸೈತಾನನ ಪಿಡುಕನ ವಶದಲ್ಲಿ ಇದ್ರೂ ಕೂಡ ಯಾವ ಗಳಿಗೆಯಲ್ಲಿ ನಾವು ಯೇಸು ಸ್ವಾಮಿ ನಂಬುತ್ತೇವೆ ಆ ಗಳಿಗೆಯಲ್ಲಿ ಸೈತಾನ ಅಧಿಕಾರದಿಂದ ದೇವರು ನಮ್ಮನ್ನು ಹೊರಗೆ ತಂದು ಬಿಡ್ತಾನೆ. ಓದ್ತೀರಾ ಈ ವಿಷಯವನ್ನು? ಕೊಲಸ್ಸಿ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟது. ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ. ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿದ್ದಾರೆ. ಯಾರನ್ನ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದವರನ್ನ. ಈ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದವರಿಗೆ ಅವರಿಗೆ ಅಧಿಕಾರವಿಲ್ಲ. ಯಾರ್ಯಾರು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರ ಮೇಲೆ ಸೈತಾನಿಗೆ ಅಧಿಕಾರವಿಲ್ಲ. ಯಾರ ಮೇಲೆ ಅಧಿಕಾರವಿದೆ? ಯಾರು ನಂಬಿಕೆ ಇಟ್ಟಿಲ್ಲವೋ, ಯಾರು ಪಾಪದಲ್ಲಿ ಜೀವಿಸುತ್ತಿದ್ದಾರೋ, ಯಾರು ಈ ಲೋಕಾನುಸಾರವಾಗಿ ಬದುಕ್ತಾ ಇದ್ದಾರೋ ಅವರ ಮೇಲೆ ಅವನ ಅಧಿಕಾರಿಯಾಗಿ, ಪ್ರಭುವಾಗಿ, ದೇವರಾಗಿ ಅವನು ಬಾಳುತ್ತಾ ಇರ್ತಾನೆ. ಮೋಸದಿಂದ ಅವರನ್ನು ಮೋಸ ಮಾಡ್ತಾನೆ. ಜನರು ಅವರಿಗೆ ಅವರನ್ನು ಮಂಕು ಮಾಡಿದ್ದಾನೆ, ಅವರ ನೇತ್ರಗಳನ್ನ ಮಂಕು ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಬೈಬಲ್ನಲ್ಲಿ ಬರೆದಿದ್ದಾರೆ. ಕ್ರಿಸ್ತನ ಪ್ರಿಯರೇ, ನಾವೆಷ್ಟು ತನಕ ನಾವು ಧ್ಯಾನ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಸೈತಾನನ ಕುತಂತ್ರಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಸೈತಾನನ ಬಲವನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಸೈತಾನನು ಯಾವ ರೀತಿ ನಮ್ಮ ಮೇಲೆ ಯುದ್ಧ ಮಾಡುತ್ತಾನೆ ಅನ್ನುವುದನ್ನ ನಾವು ತಿಳ್ಕೊಳ್ಬೇಕಾಗಿದೆ, ಸೈತಾನನ ಅಧಿಕಾರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇದನ್ನ ತಿಳ್ಕೊಂಡ್ರೆ ನಾವು ಸೈತಾನನಿಗೆ ಹೋರಾಡ್ಲಿಕ್ಕೆ ಆಗ್ತದೆ, ಸೈತಾನನ ಜಯಿಸಲಿಕ್ಕೆ ಕೂಡ ಆಗ್ತದೆ. ಅದಕ್ಕಾಗಿ ನಾವು ಸೈತಾನನ ಬಗ್ಗೆ ಕೂಡ ತಿಳುವಳಿಕೆ ಬೇಕಾಗಿದೆ. ಸರಿ ಪ್ರಿಯರೇ, ಸೈತಾನನನ್ನ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆ ಮೇಲೆ ಸೋಲಿಸಿದ್ದಾನೆ. ಅವನೀಗ ಲೋಕಾಧಿಕಾರಿ ಅಲ್ಲ. ಯಾರ್ಯಾರು ಅವಿಶ್ವಾಸಿಗಳಾಗಿ ಯೇಸುವನ್ನು ನಂಬದೇ ಇದ್ದಾರೋ ಅವರ ಮೇಲೆ ಅವನ ಅಧಿಕಾರಿಯಾಗಿ ಪ್ರಭುವಾಗಿರ್ತಾನೆ ಹೊರತು ಯೇಸು ಸ್ವಾಮಿ ನಂಬಿದವರ ಮೇಲಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ನಂಬಿದವರು ಯಾವ ರೀತಿ ಅವರು ಬಿಡುಗಡೆಯಾಗಿದೆ, ಅವರಿಗೆ ಅಂತ ಅಧಿಕಾರ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರಿಯರೇ ನಿಮಗೆ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿದ್ದಾಗ ಫರೋನ ಅಧಿಕಾರದಲ್ಲಿದ್ದರು. ಫರೋ ಐಗುಪ್ತ ದೇಶಕ್ಕೆ ಅಧಿಕಾರಿಯಾಗಿದ್ದ. ಇಸ್ರಾಯೇಲರೆಲ್ಲರೂ ಐಗುಪ್ತ ದೇಶದಲ್ಲಿರುವುದರಿಂದ ಫರೋನ ಅಧಿಕಾರದಲ್ಲಿದ್ದರು. ಫರೋ ಅವರನ್ನ ಎಷ್ಟೋ ತೊಂದರೆ ಕೊಟ್ಟು, ಅವರಿಗೆ ಹಿಂಸೆ ಕೊಟ್ಟು, ಅವರಿಗೆ ಎಷ್ಟು ದಾಸತ್ವದಲ್ಲಿಟ್ಟು ಅವರಿಂದ ಕೆಲಸಗಳನ್ನು ಮಾಡಿಸಿಕೊಂಡಿದ್ದಾರೆ. ಆದರೆ ಯಾವ ದಿನದಲ್ಲಿ ಅವರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೋ, ಯಾವ ದಿನದಲ್ಲಿ ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೆ ಇಸ್ರಾಯೇಲರು, ಅವನ ಅಧಿಕಾರದಿಂದ ಹೊರಗಡೆ ಬಂದಿದ್ದಾರೆ ಅಂತ. ಕೆಂಪು ಸಮುದ್ರವನ್ನು ದಾಟಿ ಬಿಟ್ಟಿದ್ದಾರೆ. ಕೆಂಪು ಸಮುದ್ರದಲ್ಲಿ ಐಗುಪ್ತರೆಲ್ಲರನ್ನು ದೇವರು ಮುಳುಗಿಸಿಬಿಟ್ಟಿದ್ದಾರೆ. ಈಗ ಐಗುಪ್ತ ದೇಶದಿಂದ ಹೊರಗಡೆ ಬಂದ ನಂತರ ಅವರು ಫರೋನ ಅಧಿಕಾರದಲ್ಲಿಲ್ಲ. ಐಗುಪ್ತ ದೇಶದಲ್ಲಿದ್ದಾಗ ಅವರು ಫರೋನ ಅಧಿಕಾರದಲ್ಲಿದ್ದರು. ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದಾಗ ಅವರು ಫರೋನ ಅಧಿಕಾರದಲ್ಲಿಲ್ಲ, ಹೊರಗಡೆ ಬಂದು ಬಿಟ್ಟಿದ್ದಾರೆ, ದೇವರ ನಾಯಕತ್ವದಲ್ಲಿ ಬಂದು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಕ್ರಿಸ್ತನ ಪ್ರಿಯರೇ, ಈ ಭೂಲೋಕದಲ್ಲಿ ಯಾರ್ಯಾರು ಯೇಸು ಸ್ವಾಮಿ ನಂಬಿ ಪಾಪ ಜೀವನವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೋ,
ನಾನು ಪವಿತ್ರವಾಗಿ ಬದುಕ್ತೇನೆ, ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯುತ್ತೇನೆ, ನಾನು ದೇವರ ಮಾರ್ಗದಲ್ಲಿ ನಡೆಯುತ್ತೇನೆ ಅಂತೇಳಿ ಯಾರು ತೀರ್ಮಾನ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸೈತಾನನ ಅಧಿಕಾರದಿಂದ ಹೊರಗಡೆ ಬಂದುಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಅಧಿಕಾರದಲ್ಲಿ ಬಂದು ಬಿಟ್ಟಿದ್ದಾರೆ, ದೇವರ ರಾಜ್ಯದಲ್ಲಿ ಬಂದು ಬಿಟ್ಟಿದ್ದಾರೆ. ಅದಕ್ಕಾಗಿ ವಿಶ್ವಾಸಿ ಮೇಲೆ ಸೈತಾನಿಗೆ ಅಧಿಕಾರವಿಲ್ಲ. ನಾವು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ವಿಶ್ವಾಸಿ ಮೇಲೆ ಸೈತಾನಿಗೆ ಎಷ್ಟು ಮಾತ್ರ ಕೂಡ ಅಧಿಕಾರವಿಲ್ಲ. ನಮ್ಮ ಪಾಪಗಳು ಪರಿಹಾರವಾಗ್ತವೆ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊರೆಯಲ್ಪಟ್ಟಿದ್ದೇವೆ, ನಮ್ಮ ಪಾಪಗಳು ಪರಿಹಾರವಾಗ್ತವೆ. ಅವಿಶ್ವಾಸಿಗಳಾದರೆ, ಅನ್ಯ ಜನಾಂಗದವರಾದರೆ ಅವರ ಪಾಪಗಳು ತೊರೆಯಲ್ಪಟ್ಟಿಲ್ಲ, ಅವರು ಪಾಪ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಆದ್ದರಿಂದ ಅವ್ರಿಗೆ ಮೋಸ ಮಾಡ್ತಾ ಇರ್ತಾನೆ. ಮೋಸ ಮಾಡಿ ಅವರ ಮನೋನೇತ್ರಗಳನ್ನು ಮುಚ್ಚಿಬಿಟ್ಟು ಅವ್ರನ್ನ ಮಂಕ್ ಮಾಡಿ, ನಾನೇ ನಿಮ್ಮ ದೇವರು, ನನ್ನ ಪೂಜೆ ಮಾಡು, ನನ್ನ ಆರಾಧನೆ ಮಾಡು ಅಂತೇಳಿ ಅವರನ್ನ ಅಂಧರನ್ನಾಗಿ ಅಂದ್ರೆ ಕುರುಡರನ್ನಾಗಿ ಮಾಡಿಬಿಟ್ಟು ತನ್ನ ಮಾರ್ಗದಲ್ಲಿ ನಡೆಸ್ಕೊಳ್ತಾ ಇರ್ತಾರೆ. ಅವಿಶ್ವಾಸಿಗಳನ್ನ ಯಾರು ಯೇಸು ಕ್ರಿಸ್ತನನ್ನು ನಂಬದಿದ್ದಾರೋ ಅಂತವರಿಗೆ ಅವರು ಮೋಸ ಮಾಡಿ ದಾರಿ ತಪ್ಪಿಸ್ತಾ ಇರ್ತಾರೆ. ಆದ್ರೆ ಯಾರ್ಯಾರು ಯೇಸು ಸ್ವಾಮಿ ನಂಬಿದ್ದಾರೋ ಅವರು ಮಾತ್ರ ಸೈತಾನ ಅಧಿಕಾರದಿಂದ ಬಿಡುಗಡೆಯಾಗಿ ದೇವರ ಒಂದು ನಾಯಕತ್ವದಲ್ಲಿ ಬಂದು ಬಿಡ್ತಾರೆ. ದೇವರ ನಾಯಕತ್ವದಲ್ಲಿ ಬಂದು ಬಿಟ್ಟಾಗ ಸೈತಾನಿಗೆ ಅವರ ಮೇಲೆ ಇಷ್ಟು ಮಾತ್ರ ಅಧಿಕಾರವಿಲ್ಲ. ಉಲ್ಟಾ ಏನಾಗ್ತದೆ ಗೊತ್ತಾ? ನಮಗೆ ಸೈತಾನ ಮೇಲೆ ದೇವರ ಅಧಿಕಾರ ಕೊಡ್ತಾರೆ. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಪ್ರೇರೆ, ಅವರಿಗೆ ಸೈತಾನ ಮೇಲೆ ಅಧಿಕಾರ ಕೊಡ್ತಾರೆ. ಇದು ಒಂದು ರಹಸ್ಯ ನಮಗೆ ತಿಳಿಸ್ತಾ ಇದೆ. ಲೋಕನ ಬರೆದಿರುವ ಸುವಾರ್ತೆ ನೋಡ್ರಿ, 10ನೇ ಅಧ್ಯಾಯ. ಲೋಕನ ಬರೆದಿರುವ ಸುವಾರ್ತೆ 10ನೇ ಅಧ್ಯಾಯ 17-18 ಓದ್ರಿ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದ ಬಿಡುಗನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಅಧಿಕಾರ ಕೊಟ್ಟಿದ್ದೆ. ಯೇಸು ಸಹ ಹೇಳುತ್ತಿದ್ದಾನೆ, ಅಧಿಕಾರ ಕೊಡ್ತಾ ಇದ್ದಾರಂತೆ ಸೈತಾನ ಮೇಲೆ, ಸೈತಾನ ದೂತಗಳ ಮೇಲೆ ವಿಶ್ವಾಸಿಗಳಿಗೆ ಅಂದ್ರೆ ಅಧಿಕಾರ ಕೊಡ್ತಾ ಇದ್ದಾರೆ. ವಿಶ್ವಾಸಿಗಳೆಲ್ಲರಿಗೂ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡುವುದಾದ್ರೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುತ್ತಿದ್ದಾನೆ ಈ ಮಾತನ್ನು. 70 ಮಂದಿ ಶಿಷ್ಯರು, ಈ 70 ಮಂದಿ ಶಿಷ್ಯರಿಗೆ ಯೇಸು ಸ್ವಾಮಿ ಅಧಿಕಾರ ಕೊಡ್ತಿದ್ದಾರೆ ಸೈತಾನನಿಗೆ. ಸೈತಾನ ಈ ಲೋಕಾಧಿಕಾರಿ ಆಗಿದ್ದರೆ ಯೇಸು ಸ್ವಾಮಿ ನಂಬಿದ್ದಂತ ಆತನ ಶಿಷ್ಯರು ಸೈತಾನ ಮೇಲೆ ಅಧಿಕಾರಿಗಳಾಗಿರ್ತಾರೆ. ಸೈತಾನ ಹೋಗು ಅಂತ ಹೇಳಿದ ಕೂಡಲೇ ಸೈತಾನ ಓಡೋಗ್ಬೇಕು ಅಂತ ಅಧಿಕಾರವನ್ನು ಯೇಸು ಸ್ವಾಮಿ ಈ ಶಿಷ್ಯರು ಕೊಡುತ್ತಾರೆ. ವಿಶ್ವಾಸಿಗಳೆಲ್ಲರೂ ಆ ಶಕ್ತಿ ಇರುವುದಿಲ್ಲ. ಅವರು ಆತನ ರಾಜ್ಯದಿಂದ ಬಿಡುಗಡೆ ಆಗ್ತಾರೆ. ಒಬ್ಬ ವಿಶ್ವಾಸಿ ಆಗಿದ್ದವನು ಸೈತಾನ ರಾಜ್ಯದಿಂದ ಬಿಡುಗಡೆ ಆಗ್ತಾನೆ, ದೇವರ ರಾಜ್ಯದಲ್ಲಿ ಬಂದು ಬಿಡ್ತಾನೆ. ಆದ್ರೆ ಸೈತಾನನ್ನ ಆಜ್ಞಾಪಿಸುವಂತ ಅಧಿಕಾರ ಅವನಿಗೆ ಇರುವುದಿಲ್ಲ. ಅವನಿಗೆ ಅಧಿಕಾರ ಇರುವುದಿಲ್ಲ. ಯಾರಿಗೆ ಇರ್ತದಪ್ಪ ಅಧಿಕಾರ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನವನನ್ನ ಅಭಿಷೇಕಿಸಿರ್ಬೇಕು. ಯೇಸು ಕ್ರಿಸ್ತನ ಅವನಿಗೆ ಆ ಅಧಿಕಾರ ಕೊಟ್ಟಿರ್ಬೇಕು. ಯೇಸು ಕ್ರಿಸ್ತನ ದಾಸನಾಗಿ ಶಿಷ್ಯನಾಗಿರ್ಬೇಕು. ಅವರಿಗೆ ಮಾತ್ರ ಅಧಿಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಅಭಿಷೇಕ ಆಗ್ಬೇಕಾಗ್ತದೆ. ಆವಾಗ ಸೈತಾನ ಮೇಲೆ ನಾವು ಅಧಿಕಾರ ನಡೆಸಬಹುದು. ಇದೇ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಒಬ್ಬ ಮಹಾಯಾಜಕನಿದ್ದ. ಆಗಿನ ಕಾಲದಲ್ಲಿ 1ನೇ ಶತಮಾನದಲ್ಲಿ ಒಬ್ಬ ಮಹಾಯಾಜಕನಿದ್ದ. ಯೇಸು ಸ್ವಾಮಿ ಪುನರುತ್ಥಾನವಾದ ನಂತರ ಯೇಸು ಸ್ವಾಮಿ ಶಿಷ್ಯರು ಅನೇಕ ಅದ್ಭುತಗಳನ್ನು ಮಾಡ್ತಾ ಇದ್ರು, ದೆವ್ವಗಳನ್ನು ಓಡಿಸ್ತಾ ಇದ್ರು. ಈ ಮಹಾಯಾಜಕನ ಮಕ್ಕಳು 7 ಮಂದಿ ಇದ್ರು. ಅವರು ಕೂಡ ದೆವ್ವಗಳನ್ನು ಓಡಿಸ್ತೀವಿ ಅಂತ ಹೇಳಿ ದೆವ್ವಗಳನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಆ ದೆವ್ವಗಳು ತಿರುಗಿ ಬಿದ್ದಾವ. ದೇವರ ಮೇಲೆ ತಿರುಗಿ ಬಿದ್ದು ಆ 7 ಮಂದಿ ಮಕ್ಕಳ ಬಟ್ಟೆಗಳನ್ನ ಹರಿದು ಬಿಟ್ಟಿದ್ದಾರೆ, ಓಡೋಗಿದ್ದಾರಂತೆ. ಈ 7 ಮಂದಿ ಮಹಾಯಾಜಕನ ಮಕ್ಕಳೆಲ್ಲರೂ ಕೂಡ ದಿಗಂಬರಿಗಳಾಗಿ, ವಸ್ತ್ರಹೀನರಾಗಿ, ಬೆತ್ತಲೆಯಾಗಿ ಓಡೋಗಿದ್ದಾರೆ. ಯಾಕಂದ್ರೆ ಅವರಿಗೆ ಅಧಿಕಾರವಿಲ್ಲ. ಸೈತಾನನ್ನ ಕಮಾಂಡ್ ಮಾಡುವಂತ ಅಧಿಕಾರವಿಲ್ಲ. ದೇವರು ಕೊಡ್ಬೇಕ. ಯೇಸು ಸ್ವಾಮಿ ನಂಬಿದ ಕೂಡ ಅಧಿಕಾರ ಬರುತ್ತಿಲ್ಲ. ಯೇಸು ಸ್ವಾಮಿ ನಂಬಿದಾಗ ಸೈತಾನ ಅಧಿಕಾರದಿಂದ ಬಿಡುಗಡೆ ಆಗ್ತದೆ. ಆದ್ರೆ ಸೈತಾನ ಮೇಲೆ ಅಧಿಕಾರ ಯಾವಾಗ ಬರ್ತದಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯನ್ನು ಆಳಿಸ್ಕೊಂಡ್ರೆ, ಆ ವ್ಯಕ್ತಿಯನ್ನು ಅಭಿಷೇಕ ಮಾಡಿದ್ರೆ, ಅವಾಗ ಕಮಾಂಡ್ ಮಾಡಿದ್ರೆ ಅದು ಹೋಗ್ಬಿಡ್ತದೆ. ಆಜ್ಞಾಪಿಸ್ತದೆ ಸೈತಾನ ಹೋಗ್ ಅಂತ ಹೇಳಿದ್ರೆ ಅದು ಹೋಗ್ಬಿಡ್ತದೆ. ಅಪೊಸ್ತಲನಾದ ಪೌಲನು ಕೂಡ ಇದೇ ಅಪೊಸ್ತಲರ ಕೃತ್ಯದಲ್ಲಿ ಒಬ್ಬ ದೆವ್ವಕ್ಕೆ ಆಜ್ಞಾಪಿಸುತ್ತಾನೆ, ಸೈತಾನಿಗೆ ಹೋಗು ಅಂತ ಹೇಳಿದ ಕೂಡಲೇ ಆ ಸೈತಾನ ಅವರಿಂದ ಒಬ್ಬ ಸ್ತ್ರೀ ಒಳಗಿಂದ ಹೋಗ್ಬಿಡ್ತದೆ. ಸೈತಾನನ ಮೇಲೆ ದೇವರು ಆತನ ಸೇವಕರಿಗೆ ಅಧಿಕಾರ ಕೊಡ್ತಾ ಇದ್ದಾನೆ. ಸೈತಾನ ಈ ಲೋಕಾಧಿಕಾರಿ. ಅವನು ಇಷ್ಟರ ತನಕ ಯೇಸು ಸ್ವಾಮಿ ಕಲಬರಿಸಲ ಮೇಲೆ ಪ್ರಾಣ ಕೊಡುವ ತನಕ ಈ ಲೋಕಾಧಿಕಾರಿ. ಆ ನಂತರ ಅವನು ಈ ಲೋಕಾಧಿಕಾರಿ ಅನ್ನೋದು ಪೂರ್ಣ ಸತ್ಯ ಅಲ್ಲ. ಯೇಸು ಸ್ವಾಮಿ ಕಲಬರಿಸಲ ಮೇಲೆ ಪ್ರಾಣ ಕೊಟ್ಟಿದ ನಂತರ
ಸೈತಾನ ಈ ಲೋಕಾಧಿಕಾರಿ ಅನ್ನುವಂಥದ್ದು ಅದು ಪೂರ್ಣ ಸತ್ಯ ಅಲ್ಲ. ಸ್ವಲ್ಪ ಮಟ್ಟಿಗೆ ಯಾರಿಗಪ್ಪ ಅವನಂದ್ರೆ ಯಾರ್ಯಾರು ನಂಬಲಿಲ್ಲವೋ, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿಲ್ಲವೋ ಅವರಿಗೆ ಅವನು ಅಧಿಕಾರಿಯಾಗಿ, ಪ್ರಭುವಾಗಿ, ದೇವರಾಗಿ ಅವರನ್ನು ನಡ್ಕೊಳ್ತಾನೆ. ಅವರ ಮನಸ್ಸುಗಳನ್ನ ಮಂಕು ಮಾಡಿಬಿಡ್ತಾನೆ. ಸರಿ, ಇಲ್ಲಿರುವಂತ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಸೈತಾನನು ಲೋಕಾಧಿಕಾರಿಯಿಂದ ಅಧಿಕಾರವನ್ನು ಕಳ್ಕೊಂಡಿದ್ದಾನೆ ಅನ್ನುವಂಥ ರಹಸ್ಯ ಯಾವಾಗ ಗೊತ್ತಾಗ್ತಪ್ಪ ಅಂತ ಹೇಳಿದ್ರೆ, ಈ ದೇವಕುಮಾರನು ಮನುಷ್ಯ ಕುಮಾರನಾಗಿ ಬಂದಿದ್ದಾನೆ. ಆ ಪರಮಾತ್ಮನು ಮನುಷ್ಯನ ರೂಪದಲ್ಲಿ ಬಂದಿದ್ದಾನೆ. ತನ್ನ ರಕ್ತವನ್ನು ಸುರಿಸಿ ಜಗತ್ತಿನ ಪಾಪ ಪರಿಹಾರ ಮಾಡಿದ್ದಾನೆ. ಆತನು ತಿರುಗಿ ಎದ್ದು ಬಂದು ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಯಾರು ನಂಬುತ್ತಾರೋ ಇದೇ ಸ್ವಾರ್ಥ. ಆ ನಂಬಿದವರು ಮನೋನೇತ್ರಗಳು ಬೆಳಗಿಸಲ್ಪಟ್ಟ ಅವರಿಗೆ ಮಾತ್ರ ಈ ಸತ್ಯ ಅರ್ಥವಾಗ್ತದೆ. ಈ ನಂಬಿಕೆ ಬರಬೇಕು ಅವರಲ್ಲಿ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು ಸರ್ವಲೋಕಕ್ಕೆ ಹೋಗ್ರಿ, ಸರ್ವಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಈಗ ಮತ್ತೊಮ್ಮೆ ಓದ್ಕೊಳ್ಳೋಣ ನಾವು ವಚನವನ್ನ 2 ಕೊರಿಂಥ 4:4 ಮತ್ತೊಮ್ಮೆ ಓದಿರಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸುವಾರ್ತೆಯ ಪ್ರಕಾಶವು ಅವರ ಮನಸ್ಸಲ್ಲಿ ಉದಯವಾಗಬಾರದು. ಉದಯವಾದರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅವರು ಬಿಡುಗಡೆ ಆಗ್ತಾರೆ. ಸೈತಾನ ಅಧಿಕಾರದಿಂದ ಬಿಡುಗಡೆ ಆಗ್ತಾರೆ. ಸ್ವಾರ್ಥ ಪ್ರಕಾಶ, ಸ್ವಾರ್ಥದೊಂದು ಬೆಳಕಿದೆ, ಸ್ವಾರ್ಥದೊಂದು ಶೈನಿಂಗ್ ಇದೆ. ಆ ಸ್ವಾರ್ಥ ಬೆಳಕು ಮನುಷ್ಯರ ಮನಸ್ಸಿನಲ್ಲಿ ಬೆಳಗಬೇಕು. ಯಾವಾಗ ಮನುಷ್ಯರ ಅಂತರಂಗದಲ್ಲಿ ಮನಸ್ಸಿನಲ್ಲಿ ಆ ಸ್ವಾರ್ಥ ಸತ್ಯ ಗೊತ್ತಾಗ್ತದೋ ಆವಾಗ ಅವನು ಸೈತಾನ ಅಧಿಕಾರದಿಂದ ಬಿಡುಗಡೆ ಹೊಂದುತ್ತಾನೆ. ಸ್ವಾರ್ಥ ಅನ್ನೋದು ಪ್ರೇರೆ ಯುಗಗಳಿಂದ ಮರೆಯಾಗಿದ್ದಂತ ಮರ್ಮ, ಅನೇಕ ಯುಗಗಳಿಂದ ಅದು ಮುಚ್ಚಲ್ಪಟ್ಟಿರುವಂತ ಮರ್ಮ, ಯಾರಿಗೂ ತಿಳಿಸಲ್ಪಟ್ಟಿಲ್ಲ. ಅನೇಕ ಯುಗಗಳು ಕಳೆದೋಗಿದ್ದಾರೆ, ಆ ಯುಗಗಳಲ್ಲಿ ಯಾರಿಗೂ ತಿಳಿಸಲ್ಪಟ್ಟಿಲ್ಲ. ಅಪೊಸ್ತಲನಾದ ಪೌಲನಿಗೆ ಈ ಮರ್ಮವನ್ನು ತಿಳಿಸಿಕೊಟ್ಟಿದ್ದಾರೆ. ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಇದು ದೇವರು ತೀರ್ಮಾನ ಮಾಡಿತು. ಆ ಜಗದ್ರಕ್ಷಕನಾದವ ಆ ಆದಿಸಂಭೂತನು ಭೂಮಿ ಮೇಲೆ ಹೋಗಿ ರಕ್ತವನ್ನು ಸುರಿಸಬೇಕು, ಜಗತ್ತಿನ ಪಾಪ ಪರಿಹಾರ ಮಾಡಬೇಕು ಅನ್ನುವಂತ ಈ ವಿಷಯ ಈ ಲೋಕ ಉಂಟಾಗುವುದಕ್ಕಿಂತ ಮೊದಲಲ್ಲ, ಜಗತ್ತು ಉಂಟಾಗುವುದಕ್ಕಿಂತ ಮೊದಲೇ ಅದು ತೀರ್ಮಾನವಾಗಿದೆ. ಓದ್ತೀರಾ? ಪೇತ್ರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. 1ನೇ ಪೇತ್ರ 1ನೇ ಅಧ್ಯಾಯ 18ನೇ ವಚನ. ಯಾರಾದ್ರೂ ಬರೋದ್ರಿ? 18ನೇ ವಚನ. ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾಗುವುದನ್ನು ಬೆಳ್ಳಿ ಬಂಗಾರದ ಮೇಲಾದ ನಶಿಸಿ ಹೋಗುವ ವಸ್ತುಗಳಿಂದ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬರಲಿರಲ್ಲವೇ? ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಜಗದುತ್ಪತ್ತಿಗೆ ಮೊದಲೇ ಅದು ಪ್ಲಾನಿಂಗ್ ಆಗಿದೆ. ಈ ರೀತಿ ಪರಮಾತ್ಮನು ಮನುಷ್ಯನ ರೂಪದಲ್ಲಿ ಹೋಗಬೇಕು, ತನ್ನ ರಕ್ತವನ್ನು ಸುರಿಸಬೇಕು, ಆತನ ಯಜ್ಞ ಆಗಬೇಕು, ಆತನ ರಕ್ತದಿಂದ ಜಗತ್ತಿನ ಪಾಪ ಪರಿಹಾರ ಮಾಡಬೇಕು. ಈ ಕಾರ್ಯವನ್ನು ಮಾಡಿದಾಗ ಸೈತಾನ ಆಯುಧ ಕೀಳಲ್ಪಡ್ತದೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಿಮಗೆ ಒಂದು ಸತ್ಯವನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಜಗತ್ತಿನ ಪಾಪ ಪರಿಹಾರ ಮಾಡಿದ್ರೆ ಸೈತಾನ ಹೇಗೆ ಸೋತು ಹೋಗ್ತಾನೆ? ಜಗತ್ತಿನ ಪಾಪ ಪರಿಹಾರ ಮಾಡಿದ್ರೆ ಸೈತಾನ ಲೋಕಾಧಿಕಾರಿ ಎಂಬ ಪದವಿಯನ್ನು ಹೇಗೆ ಕಳ್ಕೊಳ್ತಾನೆ? ಇದರಲ್ಲಿ ಒಂದು ರಹಸ್ಯ ಇದೆ ಪ್ರಿಯರೇ. ಏನಪ್ಪ ರಹಸ್ಯ ಅಂತ ಹೇಳಿದ್ರೆ, ಸೈತಾನನ ಆಯುಧ ಏನಪ್ಪ ಅಂತ ಹೇಳಿದ್ರೆ ಪಾಪ. ಪ್ರತಿಯೊಬ್ಬ ಮನುಷ್ಯನ ಬಳಿಯಲ್ಲಿ ಹೋಗಿ ಪಾಪವನ್ನು ತೋರಿಸ್ತಾರೆ. ನೀನ್ ಈ ಪಾಪ ಮಾಡ್ದ್ಯಾ, ನೀನ್ ಈ ಪಾಪ ಮಾಡ್ದ್ಯಾ, ನೀನ್ ಈ ಪಾಪ ಮಾಡ್ದ್ಯಾ, ನೀನ್ ಈ ಪಾಪ ಮಾಡ್ದ್ಯಾ, ನೀನ್ ಹೇಗೆ ಪರಲೋಕಕ್ಕೆ ಹೋಗ್ತೀಯ? ಸೈತಾನನ ಆಯುಧ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯರು ಮಾಡಿದಂತ ಪಾಪ, ಅದೇ ಅವನ ಆಯುಧ. ಮನುಷ್ಯರಿಗೆ ತಾವು ಮಾಡಿದಂತ ಪಾಪಗಳನ್ನು ತೋರಿಸ್ತಾರೆ. ಅವರ ಮನಸ್ಸಿನಲ್ಲಿ, ಅವರ ಆಲೋಚನೆಗಳಲ್ಲಿ ಅವರು ಮಾಡಿದಂತ ಪಾಪಗಳನ್ನು ತೋರಿಸ್ತಾರೆ. ನೀನ್ ಈ ಪಾಪ ಮಾಡಿದ್ರಿಂದ ನೀ ಪರಲೋಕಕ್ಕೆ ಹೋಗುದಿಲ್ಲ, ನೀನ್ ಈ ಪಾಪ ಮಾಡಿದ್ರಿಂದ ನೀ ಪರಲೋಕಕ್ಕೆ ಹೋಗುದಿಲ್ಲ, ನೀನ್ ಈ ಪಾಪ ಮಾಡಿದ್ರಿಂದ ನೀ ಪರಲೋಕಕ್ಕೆ ಹೋಗುದಿಲ್ಲ ಅಂತ ಹೇಳಿ ಲೋಕದಲ್ಲಿದ್ದಂತ ಮನುಷ್ಯರಿಗೆ ತಾವು ಮಾಡಿದಂತ ಪಾಪಗಳನ್ನು ಎತ್ತಿ ತೋರಿಸ್ತಾರೆ.
ಅದೇ ಅವನ ಆಯುಧ. ಈ ಆಯುಧವನ್ನು ತೋರಿಸಿ ಮನುಷ್ಯರನ್ನ ತನ್ನ ದಾಸರನ್ನಾಗಿ ಮಾಡಿಕೊಡ್ತಾನೆ. ಆದ್ರೆ ಯೇಸು ಸ್ವಾಮಿ ಕಲ್ವರಿ ಶಿಲುಬೆಯಲ್ಲಿ ರಕ್ತ ಸುರಿಸಿದಾಗ ತಾನು ಸುರಿಸಿದಂತ ರಕ್ತದಿಂದ ಪಾಪ ಪರಿಹಾರ ಆಗಿದೆ. ಪಾಪ ಪರಿಹಾರ ಆಗಿದೆ. ಯಾವನಿಂದ ನಂಬುತ್ತಾನೋ ಆವಾಗ ಸೈತಾನ್ ಹೇಳುತ್ತಾನ, ಸೈತಾನ್ ಹೋಗು, ನನ್ನ ಪಾಪ ಪರಿಹಾರ ಆಗಿದೆ. ಸೈತಾನ್ ತನ್ನ ಪಾಪ ನಿಂತು ತೋರಿಸಿದಾಗ, ನೀನು ಪಾಪ ಮಾಡಲಿಲ್ಲ ಅಂತ ನಿಂತು ತೋರಿಸಿದಾಗ ಅವನು ಧೈರ್ಯವಾಗಿ ಹೇಳ್ಬೋದು, ನಾನು ಪಾಪ ಮಾಡಿದ್ದು ನಿಜ, ಆದ್ರೆ ಯೇಸು ಕ್ರಿಸ್ತ ತನ್ನ ಮೇಲೆ ಹಾಕೊಂಡಿದ್ದಾನೆ, ನನ್ನ ಪಾಪ ಪರಿಹಾರ ಮಾಡಿದ್ದಾನೆ, ಶಿಲುಬೆ ಮೇಲೆ ರಕ್ತ ಸುರಿಸಿದ್ದಾನೆ, ನನ್ನ ಪಾಪ ಪರಿಹಾರ ಮಾಡಿದ್ದಾನೆ ಅಂತೇಳಿ ಸೈತಾನಿಗೆ ಉತ್ತರ ಕೊಡ್ತಾನೆ. ನಂಬಿದವನು ಕೊಡ್ತಾನೆ, ನಂಬದವನಿಗೆ ಅದು ಆಗುದಿಲ್ಲ. ಯಾರು ನಂಬಲಿಲ್ಲವೋ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ಪಾಪ ಪರಿಹಾರ ಮಾಡಿದ್ದಾನೆ ಅನ್ನುವಂತ ನಂಬಿಕೆ ಯಾರಿಲ್ಲವೋ ಅವರು ಸೈತಾನ ಎದುರಿಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವ್ರ ನಂಬಿಕೆನೇ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಾರ್ಟಿನ್ ಲೂಥರ್ ಅಂತ ಹೇಳಿ ದೊಡ್ಡ ಭಕ್ತ, 400 ವರ್ಷಗಳ ಹಿಂದೆ ನಮ್ಮ ಈ ಪ್ರೊಟೆಸ್ಟೆಂಟ್ ಸಭೆಗಳನ್ನ ಸ್ಥಾಪನೆ ಮಾಡಿದವರೇ ಮಾರ್ಟಿನ್ ಲೂಥರ್. ದೊಡ್ಡ ಭಕ್ತ. ಒಂದೊಂದು ದಿನದಲ್ಲಿ ತನ್ನ ರೂಮ್ ನಲ್ಲಿ ಪ್ರೇಯರ್ ಮಾಡಿಕೊಳ್ಳುತ್ತಿರುವಾಗ ಸೈತಾನ ಬಂದಿದ್ದಾನೆ. ಒಂದು ರೂಪ, ಮನುಷ್ಯನ ರೂಪದಲ್ಲಿ ಬಂದುಬಿಟ್ಟ ರೂಮ್ ಒಳಗೆ. ಬಂದುಬಿಟ್ಟು ಮಾರ್ಟಿನ್ ಲೂಥರ್ ನನ್ನ ಕೇಳಿದ್ದಾನೆ, ನೀವೇನು ದೊಡ್ಡ ಭಕ್ತನ, ಏನು ಯಾವಾಗಲೂ ಪ್ರಾರ್ಥನೆ ಮಾಡುದು, ಯಾವಾಗಲೂ ಬೈಬಲ್ ಓದುದು, ಯಾವಾಗಲೂ ಬೋಧನೆ ಮಾಡುದು ಎಲ್ಲ ಮಾಡ್ತಾ ಇದೆಯಾ, ನೀನು ದೊಡ್ಡ ಭಕ್ತನಾಗಿದ್ದೀಯ, ನೋಡು ನಿನ್ನ ಪಾಪಗಳನ್ನು ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ ಒಂದು ದೊಡ್ಡ ಲಿಸ್ಟೇ ತೋರಿಸಿದ್ದಾನೆ ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಲಿಸ್ಟ್ ನೋಡಿದ್ದಾನೆ, ಎಲ್ಲ ತಾನು ಮಾಡಿದಂತ ಪಾಪಗಳೇ, ಆ ಲಿಸ್ಟ್ ನಲ್ಲಿ ಇದ್ದದ್ದೆಲ್ಲ ತಾನು ಮಾಡಿದಂತ ಪಾಪಗಳೇ. ಹೌದು, ನಾನು ಮಾಡಿದ ಪಾಪಗಳೇ ಅಂತ ಒಪ್ಪಿಕೊಂಡಿದ್ದಾನೆ. ಮತ್ತೆ ಇಷ್ಟೊಂದು ಪಾಪಗಳನ್ನು ಮಾಡಿರುವಾಗ ನೀನು ಹೇಗೆ ಪರಲೋಕಕ್ಕೆ ಹೋಗ್ತೀಯ ಅಂತ ಹೇಳಿ ಆ ಮಾರ್ಟಿನ್ ಲೂಥರ್ ನನ್ನ ಪ್ರಶ್ನೆ ಮಾಡಿದ್ದಾನೆ ಸೈತಾನ. ಆವಾಗ ಮಾರ್ಟಿನ್ ಲೂಥರ್ ಬಂದಂತೆ ಒಂದು ಪೆನ್ ತಗೊಂಡಿದ್ದಾನೆ, ರೆಡ್ ಪೆನ್ ತಗೊಂಡು ಆ ಲಿಸ್ಟ್ ಮೇಲೆ, ಪಾಪಗಳಿದ್ದಂತ ಲಿಸ್ಟ್ ಮೇಲೆ ಈಗ ಇಂಟು ಹಾಕಿಬಿಟ್ಟು ಎಲ್ಲ ಪಾಪಗಳು ಶಿಲುಬೆ ಮೇಲೆ ಕ್ಷಮಿಸಲ್ಪಟ್ಟಿವೆ ಅಂತ. ಕಲ್ವರಿ ಶಿಲುಬೆ ಮೇಲೆ ನಾನು ಮಾಡಿದಂತ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾರೆ. ಈಗೆಲ್ಲವೂ ನನ್ನ ಲೆಕ್ಕದಲ್ಲಿ ಇಲ್ಲ, ನನ್ನ ಪಾಪಗಳನ್ನು ತೊಳೆದಿದ್ದಾರೆ, ಈಗ ನನ್ನ ಲೆಕ್ಕದಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ಅವಾಗ ವಾಪಸ್ ಹೋಗಿದ್ದಾರೆ. ಕ್ರಿಸ್ತನಲ್ಲಿ ಪ್ರೇರೆ, ಸೈತಾನನ್ನು ಸೋಲಿಸಲ್ಪಡುವುದು ಯಾವಾಗಪ್ಪ ಅಂತ ಹೇಳಿದ್ರೆ, ಸೈತಾನ ಕೈಯಲ್ಲಿದ್ದಂತ ಆಯುಧ ಪಾಪನ್ನು, ಮನುಷ್ಯರಿಗೆ ಪಾಪ ತೋರಿಸ್ತಾರೆ, ತಾನು ಮಾಡಿದಂತ ಪಾಪ ತೋರಿಸ್ತಾರೆ, ಅದೇ ಅವನ ಆಯುಧ. ಯೇಸು ಸ್ವಾಮಿ ಆಯುಧವನ್ನು ಕಿತ್ಕೊಂಡಿದ್ದಾನೆ, ಆ ಪಾಪವನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ, ಆ ಪಾಪವನ್ನು ಪರಿಹಾರ ಮಾಡಿದ್ದಾನೆ, ಆ ಪಾಪವನ್ನ ನಿವಾರಣೆ ಮಾಡಿದ್ದಾನೆ, ಆ ಪಾಪವನ್ನು ಕಲ್ವರಿ ಶಿಲುಬೆಯಲ್ಲಿ ತೊಳೆದು ಬಿಟ್ಟಿದ್ದಾನೆ. ಇಡೀ ಜಗತ್ತಿನ ಪಾಪ, ಒಬ್ಬರದಲ್ಲ ಇಬ್ಬರದಲ್ಲ, ಇಡೀ ಜಗತ್ತಿನ ಪಾಪವನ್ನು ತೊಳೆದು ಬಿಟ್ಟಿದ್ದಾನೆ. ಒಬ್ಬರದಿಬ್ಬರದಲ್ಲ ಪ್ರಿಯರೇ, ಆದಾಮನಿಂದ ಹಿಡಿದುಕೊಂಡು ಈ ಜಗತ್ತು ನಾಶವಾಗುವ ತನಕ ಎಷ್ಟು ಮಂದಿ ಜಗತ್ತಿನಲ್ಲಿ ಹುಟ್ಟಿದಾರೋ, ಸತ್ತೋಗಿದ್ದಾರೆ, ಇನ್ನು ಹುಟ್ಟಲಿದ್ದಾರೋ, ಎಲ್ಲರ ಪಾಪಗಳನ್ನ ಆ ಕಲ್ವರಿ ಶಿಲುಬೆ ಮೇಲೆ ಕ್ಷಮಿಸಿ ಬಿಟ್ಟಿದ್ದಾರೆ, ತೊಳೆದು ಬಿಟ್ಟಿದ್ದಾರೆ. ಆದ್ರೆ ಸೈತಾನ ಮೋಸ ಮಾಡ್ತಿದ್ದಾನೆ ಜನರನ್ನು. ನಿನ್ನ ಪಾಪ ಇನ್ನೂ ಇದೆ, ನಿನ್ನ ಪಾಪ ಇನ್ನೂ ಇದೆ, ಇಂಥ ಪಾಪ ಮಾಡಿದ್ದರಿಂದ ನಿನ್ನ ನರಕಕ್ಕೆ ಹೋಗ್ತೀಯ ಅಂತ ಹೇಳಿ ಜನರನ್ನ ಅವನು ಈ ರೀತಿ ಮೋಸ ಮಾಡ್ತಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು, ಸರ್ವ ಜಗತ್ತಿಗೆ ಹೋಗಿ ಸುವಾರ್ತೆ ಸಾರಿ, ನಾನು ಪಾಪ ಪರಿಹಾರ ಮಾಡಿದ್ದೀನಿ. ಜನರ ಮೇಲೆ ಈಗ ಅವರ ಪಾಪಗಳಿಲ್ಲ. ಮನುಷ್ಯರು ಪಾಪಿಗಳಾಗಿದ್ದು ನಿಜ, ಮನುಷ್ಯರು ಪಾಪ ಮಾಡಿದ್ದು ನಿಜ, ಆದ್ರೆ ಅವರು ಮಾಡಿದಂತ ಪಾಪಗಳನ್ನ ನಾನು ನನ್ನ ತಲೆ ಮೇಲೆ ಹಾಕೊಂಡಿದ್ದೀನಿ. ಕಲ್ವರಿ ಶಿಲುಬೆ ಮೇಲೆ ನಾನು ಪ್ರಾಣ ಕೊಟ್ಟು ಆ ಪಾಪಗಳ ಪರಿಹಾರ ಮಾಡಿದ್ದೀನಿ. ಈಗ ಸೈತಾನ ಕೈಯಲ್ಲಿ ಆ ಪಾಪ ಅನ್ನುವಂತ ಆಯುಧ ಇಲ್ಲ, ಅದನ್ನು ಕಿತ್ಕೊಂಡ್ಬಿಟ್ಟಿದ್ದೀನಿ. ಸೈತಾನ ಈ ರೀತಿ ಸೈತಾನ ಸೋತೋಗಿದ್ದಾನೆ ಪ್ರಿಯರೇ. ಆಯುಧ ಓದ್ಬಿಟ್ರೆ ಅವೆಲ್ಲಾನು ಮನಗಲ್ಬಿಡ್ತಾನೆ. ಯಾವುದೇ ಒಂದು ಯುದ್ಧದಲ್ಲಿ ಆಯುಧವನ್ನು ಕಿತ್ಕೊಂಡ್ಬಿಟ್ರೆ ಅವನ ಬಲ ಎಲ್ಲ ಹೋಗ್ಬಿಡ್ತಾನೆ. ಒಂದು ಯುದ್ಧದಲ್ಲಿ 2 ಸೈನ್ಯ ಯುದ್ಧ ಮಾಡುತ್ತಿರುವಾಗ ಒಂದು ಸೈನ್ಯದಲ್ಲಿದ್ದಂತ ಆಯುಧಗಳನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಸೈನಿಕರೆಲ್ಲ ತಲೆಬಾಗಿಸ್ತಾರೆ, ನಾವು ಸೋತೋಗಿದ್ದೇವೆ ಅಂತ ಹೇಳಿ ತಲೆಬಾಗಿಸ್ತಾರೆ. ಸೈತಾನ ಆಯುಧ ಏನಪ್ಪ ಅಂತ ಹೇಳಿದ್ರೆ ಪಾಪ. ಈ ಪಾಪ ಎಂಬ ಆಯುಧವನ್ನ ಕಲ್ವರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಕಿತ್ಕೊಂಡು ಬಿಟ್ಟಿದ್ದಾನೆ. ಸೈತಾನನ್ನ ನಿರಾಯುಧನಾಗಿ ಮಾಡಿಬಿಟ್ಟಿದ್ದಾನೆ, ಸೈತಾನನ್ನ ಸೋಲಿಸಿದ್ದಾನೆ. ಆದ್ದರಿಂದ ಅವನಿಗೆ ಲೋಕಾಧಿಕಾರವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಪ್ರಿಯರೇ. ಆದರೆ ಈ ಸತ್ಯ ಅವಿಶ್ವಾಸಿಗಳಿಗೆ ಗೊತ್ತಿಲ್ಲ, ಅನ್ಯ ಜನರಿಗೆ ಸತ್ಯ ಗೊತ್ತಿಲ್ಲ. ಅದಕ್ಕಾಗಿ ಅವಿಶ್ವಾಸಿಗಳಾಗಿದ್ದವರನ್ನ, ಅದರ ನಂಬಿಕೆ ಇಲ್ಲದೆ ಇದ್ದವರನ್ನ ಮನಸ್ಸನ್ನ ಮಂಕು ಮಾಡ್ತಿದ್ದಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದು ಶಿಲುಬೆ ಮೇಲೆ ನಡೆಯುವಂತ ರಹಸ್ಯ. ಸುವಾರ್ತೆಯಲ್ಲಿ ಅಡಕವಾಗಿರುವಂತಹ ಒಂದು ರಹಸ್ಯ ಇದೆ. ಈ ರಹಸ್ಯ, ಈ ಮರ್ಮ ಮುಚ್ಚಲ್ಪಟ್ಟಿದೆ, ಯುಗಗಳಿಂದ ಮುಚ್ಚಲ್ಪಟ್ಟಿದೆ. ಅನೇಕ ಯುಗಗಳ ಹಿಂದೆ ಅದು ದೇವರು ತೀರ್ಮಾನ ಮಾಡಿದ್ರು. ಜಗತ್ತುಂಟಾಗುವುದಕ್ಕಿಂತ ಮೊದಲೇ ದೇವರು ತೀರ್ಮಾನ ಮಾಡಿದ್ರು.
ಆದಿಸಂಭೂತನು ಭೂಮಿ ಮೇಲೆ ಹೋಗ್ತಾನೆ, ಪಾಪ ಪರಿಹಾರ ಮಾಡ್ತಾನೆ, ಜಗತ್ತನ್ನು ರಕ್ಷಿಸ್ತಾನೆ ಅನ್ನುವಂಥದ್ದು ಜಗತ್ತುಂಟಾಗುವುದಕ್ಕಿಂತ ಮೊದಲೇ ದೇವರು ಮಾಡಿದಂತ ತೀರ್ಮಾನ. ಆದ್ರೆ ಜಗತ್ತುಂಟಾದ ನಂತರ ಅನೇಕ ಯುಗಗಳು ಕಳೆದೋಗಿದ್ದಾರೆ. ಈ ಯುಗಗಳಲ್ಲಿ ಯಾರಿಗೂ ತಿಳಿಸಲ್ಪಟ್ಟಿಲ್ಲ. ಯಾವ ಕಾಲಗಳಲ್ಲಿ ಬರ್ತಾನೆ, ಯಾವ ರೀತಿ ಬರ್ತಾನೆ, ಯಾವ ರೀತಿ ರಕ್ತ ಸುರಿಸ್ತಾನೆ, ಯಾವ ರೀತಿ ಪಾಪ ಪರಿಹಾರ ಮಾಡ್ತಾನೆ ಅನ್ನುವಂತ ಈ ಸತ್ಯಗಳು ಯಾರಿಗೂ ಅನೇಕ ಯುಗಗಳಲ್ಲಿ ಯಾರಿಗೂ ತಿಳಿಸಲ್ಪಟ್ಟಿಲ್ಲ. ಆದರೆ ಈ ಯುಗದಲ್ಲಿ, ಈ ಕೊನೆಯ ಕಾಲದಲ್ಲಿ ಅಪೊಸ್ತಲನಾದ ಪೌಲನಿಗೆ ಪತ್ರ ತಿಳಿಸಿಕೊಟ್ಟಿದ್ದಾರೆ. ಓದ್ತೀರಾ? ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಿಂದ ಓದ್ರಿ. 4ನೇ ವಚನದಿಂದ ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಕ್ರಿಸ್ತನಲ್ಲಿದ್ದಂತ ಮರ್ಮ, ಯೇಸು ಕ್ರಿಸ್ತನಲ್ಲಿದ್ದಂತ ರಹಸ್ಯ ಅನೇಕ ಕಾಲಗಳಿಂದ, ಅನೇಕ ಯುಗಗಳಿಂದ ಅದು ಮರೆಯಾಗಿತ್ತು, ಮುಚ್ಚಲ್ಪಟ್ಟಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಅಪೊಸ್ತಲರಿಗೆ ದೇವರು ತಿಳಿಸ್ಬಿಟ್ಟಿದ್ದಾರೆ. ಏನಪ್ಪಾ ಮರ್ಮ ಅಂತ ಹೇಳಿದ್ರೆ, ಕಲ್ವರಿ ಶಿಲುವೆ ಮೇಲೆ ಯೇಸು ಕ್ರಿಸ್ತನು ಸೈತಾನನ್ನ ಸೋಲಿಸಿದ್ದಾನೆ. ಕಲ್ವರಿ ಶಿಲುವೆ ಮೇಲೆ ಸೈತಾನ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಕಲ್ವರಿ ಶಿಲುವೆ ಮೇಲೆ ಸೈತಾನ ಆಯುಧಗಳನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಕಲ್ವರಿ ಶಿಲುವೆ ಮೇಲೆ ಜಗತ್ತಿನ ಪಾಪ ಪರಿಹಾರ ಮಾಡಿದ್ದಾರೆ. ಈಗ ಜಗತ್ತಿನ ಪಾಪ ಅವರ ಮೇಲೆ ಇಲ್ಲ, ಯೇಸು ಕ್ರಿಸ್ತನ ಮೇಲೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಜನರಿಗೆ ಸತ್ಯ ಗೊತ್ತಿಲ್ಲ ಅಂತ ಹೇಳಿ ಸೈತಾನ ಮೋಸ ಮಾಡ್ತಿದ್ದಾರೆ. ಇವ್ರಿಗಿನ್ನೂ ಗೊತ್ತಿಲ್ಲದವ್ರನ್ನ ಮೋಸ ಮಾಡ್ತಿದ್ದಾರೆ. ಯಾವ ರೀತಿ ಮಾರ್ಟಿನ್ ಲೂಥರ್ ಬಗ್ಗೆ ಹೋಗಿ ವಾದ ಮಾಡಿದ್ದಾನು, ತರ್ಕ ಮಾಡಿದ್ದಾನು, ಅದೇ ರೀತಿ ಈ ಜಗತ್ತಿನಲ್ಲಿ ಯಾರ್ಯಾರು ಯೇಸುಸನ್ನು ನಂಬಲಿಲ್ಲವೋ ಅವ್ರ ಬಳಿಲಿ ಹೋಗ್ತಾರೆ, ತರ್ಕ ಮಾಡ್ತಾರೆ. ನೀನ್ ಈ ಪಾಪ ಮಾಡಿದ್ಯಾ, ನೀನ್ ನರಕಕ್ಕೆ ಹೋಗ್ತೀಯ ಅಂತ. ಅದೇ ಯೇಸುವನ್ನು ನಂಬಿದ್ದವನಾಗಿದ್ರೆ ಅವನಿಗೆ ಉತ್ತರ ಕೊಡ್ತಾನೆ. ಸೈತಾನಿಗೆ ಹೋಗಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟೆ, 2000 ವರ್ಷಗಳ ಹಿಂದೆ ಕಲ್ವರಿ ಶಿಲುವೆ ಮೇಲೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾರೆ ಅಂತ ಹೇಳಿ ಅವನು ನಂಬಿದ್ದವನು ಉತ್ತರ ಕೊಡ್ತಾನೆ. ನಂಬದವನು ತಲೆ ಬಾಗಿಸ್ತಾನೆ. ಹೌದು, ನಾ ಮಾಡಿದ್ದು ನಿಜ ಅಂತ ಹೇಳಿ ನಂಬಿಕೆ ಇಲ್ಲದವರು ತಲೆ ಬಾಗಿಸ್ತಾರೆ. ಅದಕ್ಕಾಗಿ ಕ್ರಿಸ್ತನ ಪ್ರೇರೆ ಸೈತಾನನು ಈ ಪ್ರಪಂಚದ ದೇವರು ಅಂತ ಹೇಳಿದ್ರೆ ಯಾರಿಗಪ್ಪ ಅಂತ ಹೇಳಿದ್ರೆ, ಯಾರು ಯೇಸುವನ್ನು ನಂಬಲಿಲ್ಲವೋ, ಯಾರು ಲೋಕಾನುಸಾರವಾಗಿ ಜೀವಿಸುತ್ತಿದ್ದಾರೋ, ಯಾರ ಪಾಪಗಳು ಪರಿಹಾರವಾಗಲಿಲ್ಲೋ ಅಂಥವರಿಗೆ ಅವರು ದೇವರು. ಸೈತಾನನು ಅಂಥವರಿಗೆ ದೇವರಾಗಿದ್ದಾನೆ, ವಿಶ್ವಾಸಿಗಳಿಗಲ್ಲ. ವಿಶ್ವಾಸಿಗಳ ಮೇಲೆ ಅವನಿಗೆ ಅಧಿಕಾರವಿಲ್ಲ. ವಿಶ್ವಾಸ ಮುಟ್ಟಬೇಕಾದ್ರೂ ಕೂಡ ದೇವರ ಪರ್ಮಿಷನ್ ಇಲ್ಲದೆ ಅವನು ಮುಟ್ಲಿಕ್ಕಾಗುದಿಲ್ಲ. ಒಬ್ಬ ವಿಶ್ವಾಸನ ಮುಟ್ಟಬೇಕಾದ್ರೂ, ಒಬ್ಬ ವಿಶ್ವಾಸನ ಶೋಧಿಸಬೇಕಾದ್ರೂ ದೇವರ ಅನುಮತಿ ಇಲ್ಲದೆ ಅವನು ಮುಟ್ಲಿಕ್ಕಾಗುದಿಲ್ಲ, ಶೋಧನೆ ಮಾಡ್ಲಿಕ್ಕಾಗುದಿಲ್ಲ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ಈ ರಾತ್ರಿ ಸಮಯದಲ್ಲಿ ಈ ಅಂಶವನ್ನು ನಾನು ಯಾತಕ್ಕಾಗಿ ತೆಗೆದುಕೊಂಡಿದ್ದನಪ್ಪ ಅಂತ ಹೇಳಿದ್ರೆ, ಈ ಭೂಲೋಕದಲ್ಲಿ ವಿಶ್ವಾಸಿಗಳಾಗಿರುವಂತ ನಾವು ಯುದ್ಧರಂಗದಲ್ಲಿದ್ದೇವೆ ಪ್ರಿಯರೇ. ನಮ್ಮ ಯಾತ್ರೆಯಲ್ಲಿ ಅನೇಕ ದುರಾತ್ಮಗಳು, ಅನೇಕ ಪಿಶಾಚಿಗಳು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ. ಯಾಕಪ್ಪ ಆ ರೀತಿ ಬರ್ತಾವಪ್ಪ ಅಂತ ಹೇಳಿದ್ರೆ, ಅವನು ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾನೆ. ದಾರಿ ತಪ್ಪಿಸಿ ನಾವು ಪರಲೋಕಕ್ಕೆ ಹೋಗೋದು ಅವನಿಗೆ ಇಷ್ಟ ಇಲ್ಲ. ಆ ಪರಲೋಕದಲ್ಲಿ ನಮಗೋಸ್ಕರವಾಗಿ ಸುಂದರವಾದಂತ ಭವನಗಳನ್ನ ಕಟ್ಟಿಟ್ಟಿದ್ದಾರೆ. ಅಲ್ಲಿ ಮೊದಲು ಯಾರಿದ್ರಪ್ಪ ಅಂತ ಹೇಳಿದ್ರೆ ಈ ದುರಾತ್ಮಗಳಿದ್ರು, ಈ ದೆವ್ವಗಳು, ಈ ಭೂತಗಳು, ಈ ಸೈತಾನಗಳು, ಈ ಪಿಶಾಚಿಗಳು, ಇವೆಲ್ಲ ಅಲ್ಲೇ ಇದ್ದು ಮೊದಲು ಆ ಲೋಕಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆದ್ರೆ ಒಂದಾನೊಂದು ಯುಗದಲ್ಲಿ ದೇವರು ಅಲ್ಲಿಂದ ತಳ್ಳಿಬಿಟ್ಟಿದ್ದಾರೆ. ದೇವರಿಗೆ ತಿರುಗಿ ಬಿದ್ದಿದ್ರು, ದೇವರಿಗೆ ವಿಧೇಯರಾಗಲಿಲ್ಲ. ಆ ಲೋಕಗಳಿಂದ ಅವುಗಳನ್ನು ತಳ್ಳಿಬಿಟ್ಟು ಕೂಡಲೇ ಭೂಮಿ ಮೇಲೆ ಬಂದಾವು. ಈ ಮಧ್ಯಾಕಾಶದಲ್ಲಿ ತಿರುಗಾಡ್ತಾ ಇದ್ದಾವೆ. ಕೆಲವು ದುರಾತ್ಮಗಳನ್ನ ಪಾತಾಳ ಲೋಕದಲ್ಲಿ ಬಂಧಿಸಿಟ್ಟು ಬಿಟ್ಟಿದ್ದಾನೆ. ಇನ್ನು ಕೆಲವು ದುರಾತ್ಮಗಳನ್ನ ಯೂಫ್ರಟಿಸ್ ನದಿಯಲ್ಲಿ ಬಂಧಿಸಿ ಬಿಟ್ಟಿದ್ದಾನೆ. ಇನ್ನು ಕೆಲವು ದುರಾತ್ಮಗಳನ್ನ ಆಕಾಶ ಮಂಡಲದಲ್ಲಿ ತಿರುಗಾಡ್ತಾ ಇದ್ದಾವೆ. ಇವೆಲ್ಲ ಮೊದಲಲ್ಲಿದ್ದು ಆ ಲೋಕಗಳಲ್ಲಿ. ಈಗ ಅವರು ಕರ್ಕೊಂಡ್ಬಿಟ್ಟಿದ್ದಾರೆ ಆ ಸ್ಥಳಗಳನ್ನು. ಈಗ ನಮ್ಮನ್ನು ಆ ಸ್ಥಳಗಳಲ್ಲಿ ಇಟ್ಟು ಬಿಡ್ತಾ ಇರ್ತೀರಿ. ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರ್ಯಾರು ಪಾಪ ಪರಿಹಾರವಾಗಿದೆಯೋ ಅವರನ್ನು ಆ ಲೋಕಗಳಲ್ಲಿ ಇಟ್ಟು ಬಿಡ್ತಾರೆ. ನಮಗಾಗಿ ಕಟ್ಟಿರುವಂತಹ ಸುಂದರವಾದಂತಹ ಭವನಗಳಲ್ಲಿ ಇಟ್ಟು ಬಿಟ್ಟಿದ್ದಾರೆ. ಇದು ಇವ್ರಿಗೆ ಸಿಟ್ಟು ಸೈತಾನಗಳಿಗೆ. ನಾವು ಮೊದಲಿದ್ದಂತಹ ಸ್ಥಳಗಳಲ್ಲಿ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಈಗ ಇವರು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ನಂಬಿದ್ದಂತ ವಿಶ್ವಾಸಗಳು ಅಲ್ಲಿಗೆ ಹೋಗ್ತಾರೆ. ಅದಕ್ಕಾಗಿ ಅವುಗಳಿಗೆ ಹೊಟ್ಟೆ ಕಿಚ್ಚು, ಇವರನ್ನ ತಡಿಬೇಕು.
ಇವರನ್ನು ತಡೆದು ನಾವು ನರಕಕ್ಕೆ ಹೋಗ್ತಾ ಇದ್ದೇವೆ, ನಮ್ಮ ಜೊತೆ ನರಕಕ್ಕೆ ಒಯ್ಯಬೇಕಂತ ಹೇಳಿ ಈ ಸೈತಾನುಗಳು, ದುರಾತ್ಮಗಳು, ಪಿಶಾಚಿಗಳು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಭೂಲೋಕದಲ್ಲಿ ನಮ್ಮ ಭೂಲೋಕ ಆಧ್ಯಾತ್ಮಿಕವಾದಂಥ ಯಾತ್ರೆಯಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಏನಪ್ಪ ಅಂತ ಹೇಳಿದ್ರೆ, ನಮಗೆ ವಿರೋಧಿಗಳು, ಶತ್ರುಗಳಿದ್ದಾರೆ. ಅಪವಿತ್ರ ಆತ್ಮಗಳು, ಪಿಶಾಚಿಗಳು, ದುರಾತ್ಮಗಳು, ದೆವ್ವಗಳು, ಭೂತಗಳು, ಇವೆಲ್ಲ ನಮ್ಮ ವಿರೋಧಿಗಳು. ಇವೆಲ್ಲ ನಾಯಕರು ಸೈತಾನ. ಆ ಸೈತಾನೇ ಇವುಗಳನ್ನೆಲ್ಲ ಲೋಕದಲ್ಲಿ ಇಟ್ಟು ಬಿಟ್ಟಿದ್ದಾನೆ ದಾರಿ ತಪ್ಪಿಸಲು. ನಂಬಿಕೆ ಇಲ್ಲದವರನ್ನೆಲ್ಲ ಅವನು ಆಳುತ್ತಾ ಇದ್ದಾನೆ. ಆದ್ದರಿಂದ ಸೈತಾನು ಈ ಪ್ರಪಂಚದ ದೇವರು ಅಂತ ಪೌರನ್ ಹೇಳಿದ್ರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಂಬಿಕೆ ಇಲ್ಲದಂತವ್ರಿಗೆ ಅವನ ದೇವರು. ಯಾರು ಯೇಸುವನ್ನು ನಂಬಲಿಲ್ವೋ ಅವರಿಗೆ ಆತನ ದೇವರಾಗಿದ್ದಾನೆ. ಅವರ ಮನಸ್ಸನ್ನು ಮುಂಕುಬಾರ್ದು. ನಿಜವಾಗಿ ಅವನು ದೇವರಲ್ಲ, ನಿಜವಾಗಿ ಅವನು ಲೋಕಾಧಿಕಾರಿ ಅಲ್ಲ. ಅದನ್ನು ಕಲ್ಕೊಂಡ್ಬಿಟ್ಟಿದ್ದಾನೆ 2000 ವರ್ಷಗಳ ಹಿಂದೆ. ಆ ಜನರನ್ನು ಮೋಸ ಮಾಡಿ ಇನ್ನೂ ತಾನು ಲೋಕಾಧಿಕಾರಿ ಆಗಿದ್ದ ಹಾಗೆ ಘಟನೆ ಮಾಡ್ತಿದ್ದಾನೆ, ಆಕ್ಷನ್ ಮಾಡ್ತಿದ್ದಾನೆ. ಇನ್ನೂ ಈ ಲೋಕದ ಪ್ರಪಂಚದ ದೇವರಾಗಿ ಅವನು ನಟನೆ ಮಾಡ್ತಾ ಇದ್ದಾನೆ, ಡ್ರಾಮಾ ಮಾಡ್ತಿದ್ದಾನೆ. ನಂಬಿಕೆ ಇಲ್ಲದವರಿಗೆ ಸತ್ಯ ಗೊತ್ತಿಲ್ಲ. ಆದ್ದರಿಂದ ಅವರ ತಲೆಗಳನ್ನು ಬಾಗಿಸಿ ಅವರ ಅಧಿಕಾರದಲ್ಲಿ ತಮ್ಮ ಜೀವನ ಮುಗಿಸ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಕೊನೆಯಲ್ಲಿ ಒಂದೇ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ ಪ್ರಿಯರೇ. ಅದೇ 2ನೇ ಕೊರಿಂಥ 4:4 ಮತ್ತೊಮ್ಮೆ ಓದ್ರಿ. ಅದೇ 2ನೇ ಕೊರಿಂಥ 4:4. ದೇವರ ಪ್ರತಿರೂಪವಾಗಿರುವಂತ ಕ್ರಿಸ್ತನ ಪ್ರಭಾವ. ಕ್ರಿಸ್ತ ಪ್ರಿಯರೇ, ದೇವರ ಪ್ರತಿರೂಪ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೊಂದು ರೂಪ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣ್ ಬರ್ತಾ ಇದೆ ಪ್ರಿಯರೇ. ರೂಪ ಇಲ್ಲದಿದ್ರೆ ಪ್ರತಿರೂಪ ಎಲ್ಲಿಂದ ಬರ್ತದೆ? ಈಗ ಇಲ್ಲೊಂದು ಟೇಬಲ್ ಇದೆ, ಈ ಟೇಬಲ್ಗೊಂದು ರೂಪ ಇದೆ. ಈ ರೀತಿ ಅಗಲ ಇದೆ, ಎತ್ತರ ಇದೆ, ಉದ್ದ ಇದೆ, ಒಂದು ರೂಪ ಇದೆ ಟೇಬಲ್. ಈ ರೂಪದಂತ ಮತ್ತೊಂದು ರೂಪ ನಾವು ಮಾಡ್ಬೋದು. ರೂಪ ಇಲ್ಲದಿದ್ರೆ ನಾವು ಬೇರೆ ರೂಪ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಬರೆಯಲ್ಪಟ್ಟಿದೆ ದೇವರ ಪ್ರತಿರೂಪ. ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಎಂಬ ಆತನು ದೇವರ ಪ್ರತಿರೂಪ. ಅಂದ್ರೆ ದೇವರಿಗೆ ಯಾವುದೋ ಒಂದು ರೂಪ ಇದೆ ಬಿಡಿ. ಕೆಲವೊಂದು ವಚನಗಳಲ್ಲಿ ನಾವು ನೋಡುವುದಾದರೆ ದೇವರ ಆತ್ಮಸ್ವರೂಪಿ ಅಂತ ಬರೆದಿದೆ. ಯೋಹಾನ 4:24 ದೇವರ ಆತ್ಮಸ್ವರೂಪಿ ಆಗಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ಆತ್ಮಸ್ವರೂಪಿ ಅಂದ್ರೆ ರೂಪ ಇಲ್ಲ ಅಂತ ಅರ್ಥ. ಆತ್ಮಸ್ವರೂಪಿ ಆಗಿದ್ದಂಥವ್ರಿಗೆ ಕೂಡ ರೂಪ ಇರ್ತದೆ. ಆದಿಕಾಂಡದಲ್ಲಿ ನಾವು ನೋಡುವುದಾದ್ರೆ ದೇವರು ಮನುಷ್ಯರನ್ನು ಉಂಟು ಮಾಡಿದಾಗ ದೇವರ ರೂಪದಲ್ಲಿ ದೇವರ ಹೋಲಿಕೆ ಮೇರೆಗೆ ಮಾಡಿದ ಅಂತ ಬರೆಯಲ್ಪಟ್ಟಿದೆ. ದೇವರ ಒಂದು ರೂಪ ಇದೆ. ಅದೇ ರೂಪದಲ್ಲಿ ಆದಿ ಸಂಭೂತನು ಜನ್ಮಿಸಿದ. ನಾನೊಂದು ಪುಸ್ತಕದಲ್ಲಿ ಓದಿದ್ದೇನೆ ಪ್ರಿಯರೇ, ಯೇಸು ಕ್ರಿಸ್ತನಾಗಿದ್ದದ್ದು ಈ ಭೂಮಿ ಮೇಲಷ್ಟೇ. ಈ 33 ವರ್ಷಗಳ ಕಾಲದಲ್ಲಿ ಆತನು ಯೇಸು ಎಂಬ ಹೆಸರಿನಲ್ಲಿ ಈ ಭೂಲೋಕದಲ್ಲಿ ಬದುಕಿದ್ದ. ಆವಾಗ ಮನುಷ್ಯನಾಗಿದ್ದ. ಆದರೆ ಆದಿ ಸಂಭೂತನಾದಾಗ ಆತನು ತಂದೆಯಾದ ದೇವರ ಸ್ವರೂಪದಲ್ಲಿ ಆತನು ಜನ್ಮಿಸಿದಾಗ್ತದೆ. ಅದಿ ಇಲ್ಲಿ ಬೆಳೆದಿತ್ತು. ದೇವರ ಪ್ರತಿರೂಪ ಯಾರಿಗೆ ಆದಿ ಸಂಭೂತನಿಗಿತ್ತು, ತಂದೆಯಾದ ದೇವರಿಗೆ ಯಾವ ರೂಪ ಇತ್ತೋ ಅದೇ ರೂಪ, ಸೇಮ್ ಡಿಟ್ಟು. ನಾನು ಪುಸ್ತಕದಲ್ಲಿ ಓದಿದ್ದೆ. ಕೆಲವೊಂದು ಮಕ್ಕಳನ್ನ ನಾವು ನೋಡ್ತೇವೆ, ಅವಳಿ ಜವಳಿ ಮಕ್ಕಳನ್ನು ನೋಡ್ತೇವೆ. 5 ಮಕ್ಕಳನ್ನು ಒಂದು ಕಡೆ ನಿಲ್ಲಿಸಿದ್ರೆ ನಮಗೆ ಯಾರು ನಿಜ ಇಬ್ರು ಒಂದೇ ರೀತಿ ಇರ್ತಾರೆ. ಅವರಲ್ಲಿ ಏನು ಡಿಫರೆನ್ಸ್ ಕಾಣುವುದೇ ಇಲ್ಲ. ಅಂತ ಅವಳಿ ಜವಳಿ ಮಕ್ಕಳಿರ್ತಾರೆ. ಅದೇ ರೀತಿಯಾಗಿ ಪ್ರಿಯರೇ, ಆದಿ ಸಂಭೂತನು ತಂದೆಯಾದ ದೇವರಿಂದ ಜನ್ಮ ಪಡ್ಕೊಂಡಾಗ ತಂದೆಯಾದ ದೇವರ ಸ್ವರೂಪ ಸಂಪೂರ್ಣವಾಗಿ ಡಿಟ್ಟು. ಆದರೆ ಅವಾಗ ನೋಡಿದ್ರೆ ತಂದೆಯಾದ ದೇವರು ಯಾರು, ಆದಿ ಸಂಭೂತನ ಯಾರು ಅನ್ನುವಂಥದ್ದು ನಾವು ಕಂಡು ಹಿಡ್ಲಿಕ್ಕೆ ಆಗುವುದೇ ಇಲ್ಲ. ಆ ಸಮಯದಲ್ಲಿ ಯಾರು ಇರಲಿಲ್ಲ, ಭೂಲೋಕನೇ ಇರಲಿಲ್ಲ, ದೇವದೂತರು ಕೂಡ ಇರಲಿಲ್ಲ. ಆ ಸಮಯದಲ್ಲಿ ಆದಿ ಸಂಭೂತನು ಉಂಟಾಗಿರುವ, ಅದಕ್ಕಾಗಿ ಆತನಿಗೆ ಆದಿ ಸಂಭೂತನ್ ಅನ್ನುವಂಥ ಹೆಸರು ಬಂದಿದೆ. ಆದಿ ಸಂಭೂತನ್ ಅಂದ್ರೆ ಮೊಟ್ಟ ಮೊದಲನೇ ಬಾರಿ ಹುಟ್ಟಿದವನು ಅಂತ ಅರ್ಥ. ಆದಿ ಅಂದ್ರೆ ಮೊಟ್ಟ ಮೊದಲನೇ ಬಾರಿ, ಸಂಭೂತನ್ ಅಂದ್ರೆ ಹುಟ್ಟಿದವನು. ಮೊಟ್ಟ ಮೊದಲನೇ ಬಾರಿ ಹುಟ್ಟಿದವನು, ಈ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿ ಹುಟ್ಟಿದವನು ಆದಿ ಸಂಭೂತನೇ. ಆ ಆದಿ ಸಂಭೂತನೇ ಯೇಸು ಕ್ರಿಸ್ತನ ರೂಪದಲ್ಲಿ ಈ ಭೂಲೋಕಕ್ಕೆ ಬಂದಿದೆ. ಆದಿ ಸಂಭೂತನು ದೇವರ ಪ್ರತಿರೂಪ ಪ್ರಿಯ. ಆ ದೇವರ ಪ್ರತಿರೂಪ ಆತನಿಗೆ ಮಾತ್ರ ಇತ್ತು, ಬೇರೆ ಯಾರಿಗೂ ಇಲ್ಲ ಜಗತ್ತಿನಲ್ಲಿ. ದೇವದೂತರಿಗೂ ಕೂಡ ಆ ಸ್ವರೂಪ ಇಲ್ಲ, ಸ್ವರೂಪಿ ಕಿರೂಪಿಗಳಿಗೂ ಕೂಡ ಆ ಸ್ವರೂಪ ಇಲ್ಲ. ಆದಿ ಸಂಭೂತನಿಗೆ ತಂದೆಯಾದ ದೇವರ ಸ್ವರೂಪ ಇತ್ತು. ಆದಿ ಸಂಭೂತನೇ ಈ ಜಗತ್ತನ್ನೆಲ್ಲ ಉಂಟು ಮಾಡಿತ್ತು, ತಂದೆಯಾದ ದೇವರಲ್ಲ. ತಂದೆಯಾದ ದೇವರು ಪ್ಲಾನ್ ಮಾಡ್ತಾರೆ, ತಂದೆಯಾದ ದೇವರು ಪ್ಲಾನ್ ಮಾಡ್ತಾರೆ. ಆದಿ ಸಂಭೂತನು
ಜಗತ್ತನ್ನು ಉಂಟು ಮಾಡಿದ್ರು, ಎಲ್ಲ ಪ್ರಪಂಚಗಳನ್ನು ಉಂಟು ಮಾಡಿದ್ದಾರೆ ಮೊದಲು. ಆಮೇಲೆ ಕೋಟಾನುಕೋಟಿ ವರ್ಷಗಳಾದ ನಂತರ ಈ ಭೂಲೋಕವನ್ನು ಉಂಟು ಮಾಡಿದ್ರು. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಸೈತಾನಿಗೆ ನಾವು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವನು ನಮ್ಮ ವಿರೋಧಿ ನಿಜ, ಆದರೆ ಸೋಲಿಸಲ್ಪಟ್ಟಿರುವಂತ ವಿರೋಧಿ. ಅವನ ತಲೆ ಜಜ್ಜಲ್ಪಟ್ಟಿದೆ, ಕಲ್ಬರಿ ಶಿಲುಬೆ ಮೇಲೆ ಜಜ್ಜಲ್ಪಟ್ಟಿದೆ. ಅವನ ಕಾಯ್ದೆಗಳನ್ನ ಯೇಸು ಕಿತ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಅವನು ನಮಗೆ ವಿರೋಧಿದ್ದಾನೆ ಕರೆ, ಆದರೆ ನಾವು ಅವನ ಅಧಿಕಾರದಲ್ಲಿಲ್ಲ. ನಾವು ಅವನ ಅಧಿಕಾರದಿಂದ ಹೊರಗಡೆ ಬಂದಿದ್ದೇವೆ. ಅದಕ್ಕಾಗಿ ಈ ಭೂಲೋಕದಲ್ಲಿ ಎಷ್ಟೋ ಮಂದಿಯನ್ನು ದೇವರು ಆರಿಸಿಕೊಂಡು ಅಭಿಷೇಕ ಮಾಡ್ತಿದ್ದಾನೆ, ಸೈತಾನನ್ನು ಓಡಿಸ್ಲಿಕ್ಕೆ, ಅನೇಕ ಮಂದಿಯನ್ನು ದೇವರ ಬಳಿಗೆ ತರಲಿಕ್ಕೆ, ಸ್ವಾರ್ಥನ ಸಾರಲಿಕ್ಕೆ, ಅನೇಕ ಮಂದಿ ಸೇವಕರನ್ನು ದೇವರು ಅಭಿಷೇಕ ಮಾಡಿ ಈ ಭೂಲೋಕದಲ್ಲಿ ತನ್ನ ರಾಜ್ಯವನ್ನ ವಿಸ್ತರಣೆಗೊಳಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಪ್ರಿಯರೇ. ನಾವೀಗ ಆತನ ರಾಜ್ಯದಲ್ಲೇ ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ನಾವು ಸೈತಾನ ರಾಜ್ಯದಲ್ಲಿದ್ದೇವೆ. ಯೇಸುವನ್ನು ನಂಬುವುದಕ್ಕಿಂತ ಮುಂಚೆ ನಾವು ಕೂಡ ಸೈತಾನ ರಾಜ್ಯದಲ್ಲಿದ್ದೇವೆ. ಆದ್ರೆ ಯೇಸುವನ್ನು ನಂಬಿದಾಗ ದೇವರು ನಮ್ಮನ್ನ ಆ ಸೈತಾನ ರಾಜ್ಯದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರ ರಾಜ್ಯದಲ್ಲಿ ಸೇರಿಸಿದ್ದಾರೆ. ಈಗ ನಾವು ದೇವರ ರಾಜ್ಯದಲ್ಲೇ ಇದ್ದೇವೆ. ದೇವರ ರಾಜ್ಯದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ನಾವು ದೇವರ ರಾಜ್ಯದಲ್ಲಿ ಇಲ್ಲದಿದ್ರೆ ನಾವಿಲ್ಲಿ ಬರುತ್ತಾನೆ ಇರಲಿಲ್ಲ, ಇಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ. ಅದಕ್ಕಾಗಿ ದೇವರನ್ನ ವಂದಿಸೋಣ ಪ್ರಿಯರೇ. ನಮ್ಮ ಉಳಿದಿರುವಂತಹ ಈ ಜೀವನ ಯಾತ್ರೆಯನ್ನು ಕೂಡ ನಂಬಿಕೆಯಿಂದ ನಾವು ಮುಂದುವರಿಸೋಣ. ಆ ರೀತಿ ಮಾಡಲಿಕ್ಕೆ ದೇವರು ನಮಗೆಲ್ಲರಿಗೂ ತನ್ನ ಕೃಪೆಯನ್ನು ಪ್ರಸಾದಿಸಲಿ. ದೇವರ ಮಾತುಗಳನ್ನ ಆಶೀರ್ವದಿಸಲಿ.